ಕಾರಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಮತ್ವಾ ಸೂತ್ರಾರ್ಥ ಉಚ್ಯತೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಯದಕ್ಷರಂ ವೇದವಿದೋ ವಿದಂತಿ. ಹಿಂದೆ ಪ್ರಯಾಣಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸಹ ತಂ ಪರಂ ಪುರುಷಂ ಉಪೈತಿ ದಿವ್ಯಂ. ಈ ರೀತಿ ಪ್ರಯಾಣ ಕಾಲದೊಳಗೆ ಕೂತೇ ಇರಬೇಕು, ಪ್ರಾಣಶಕ್ತಿಯನ್ನು ಭುಡುಮಧ್ಯದಲ್ಲಿ ತರಬೇಕು, ಭಕ್ತಿಯಿಂದ ಸ್ಮರಣೆ ಮಾಡಬೇಕು, ದೇಹವನ್ನು ತ್ಯಾಗ ಮಾಡಬೇಕು. ಆಗ ಮಾತ್ರ ದೇವರ ಹತ್ರ ಹೋಗ್ತಾನೆ ಹೊರತು ಬರೀ ಸ್ಮರಣೆ ಅಂತ ಹೇಳಿದರೆ ಆ ರೀತಿ ಅರ್ಥ ಅಲ್ಲ. ಪೂರ್ಣ ಸ್ಮರಣೆ. ವಿದ್ಯಾರ್ಥಿ ಪರೀಕ್ಷೆಗೆ ಜ್ಞಾಪಕ ಬರಬೇಕು ಅಂದರೆ ಬರೀಬೇಕಾದ್ರೆ ಜ್ಞಾಪಕ ಬಂದರೆ ಉಪಯೋಗ ಏನು, ಜ್ಞಾಪಕ ಬಂದು ಬರೀದೇ ಹೋದರೆ ಏನು ಉಪಯೋಗ ಇಲ್ಲ. ಹೇಗೋ ಹಾಗೆ ಸರ್ವದ್ವಾರಾಣಿ ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯತ್ ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೇ. ಅದರ ಸಂಗ್ರಹ ಹೇಳ್ತೇನೆ ಕೇಳು. ಯಾವ ರೀತಿಯಾಗಿ ಪದ ಅಂದರೆ ಮುಟ್ಟಬೇಕಾದ ಗುರಿ ಎಂಥದ್ದು ಎಂಬುದನ್ನು ಹೇಳ್ತೇನೆ. ಏನು ಮಾಡಬೇಕಾಗ ಅದಾಗಿತ್ತಾಗಲೇ ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮೂರ್ಧ್ಯಾಧಾಯ ಆತ್ಮನಃ ಪ್ರಾಣಂ ಎಲ್ಲ ಆಗಿತ್ತು. ಪ್ರಾಣಂ ಆಸ್ಥಿತೋ ಯೋಗಧಾರಣಾಂ ಆಗಿತ್ತು. ಗೀಯಸೆ ಪದಮಿತ್ಯವೆಲ್ಲ ಹೇಳಿದೆ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮೂರ್ಧ್ನಿ ಆದಾಯ ಆತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಾಂ. ಹೇಗಿರಬೇಕು ಕೊನೇ ಮೂಮೆಂಟ್ ಇದು. ಸರ್ವದ್ವಾರಾಣಿ ಸಂಯಮ್ಯ, ನವದ್ವಾರಗಳನ್ನು ಬಂಧಿಸಬೇಕು. ಯಾಕೆ ಬೇರೆ ಯಾವ ದ್ವಾರದಲ್ಲೂ ಮತ್ತೆ ಹುಟ್ಟು ಬರ್ತಾರೆ. ಇದು ನವದ್ವಾರ ಅಲ್ಲ, ಇದು ನವದ್ವಾರ ಅಲ್ಲ. ಇದು ನವದ್ವಾರದ ಬೇರೆ ಯಾವ ದ್ವಾರದಲ್ಲಿ ಹೋದ್ರೆ ವಾಪಸ್ ಬರೋದು ಗ್ಯಾರಂಟಿ. ಅದು ಇಲ್ಲಿಂದ ಹೋದರೆ ಮಾತ್ರ ವಾಪಸ್ ಬರೋದು. ಅಲ್ಲೂ ಕೂಡ ಮತ್ತೆ ಡಿವಿಯೇಷನ್ ಆಗಬಾರದು, ಗೊತ್ತಾಯ್ತಾ. ಬಟ್ ಇಲ್ಲಿ ಆ ಮುಕ್ತಿಗೆ ಹೋಗೋದು ಗ್ಯಾರಂಟಿ. ಅದೇ ಜನ್ಮ ಅಂತ ಇನ್ನೂ ಹೇಳಕ್ಕೆ ಬರೋದಿಲ್ಲ. ಆದರೆ ಸರಿಯಾಗಿ ಹೋಗಿಬಿಟ್ರೆ ವೈಕುಂಠಕ್ಕೆ ಹೋಗಿ ಹೋಗ್ತಾನೆ. ಅದು ಸರ್ವದ್ವಾರಾಣಿ ಶಬ್ದಕ್ಕೆ ಸರ್ವ ನವದ್ವಾರಾಣಿ ಅಂತ ಅರ್ಥ. ಇನ್ನು ಮನೆ ಬಾಗಿಲ ಕೂತ್ಕೋಬೇಕು ಅಂತ ಅರ್ಥ ಅಲ್ಲ. ಮನೆ ಬಾಗಿಲು ಹಾಕ್ಕೊಂಡು, ಆಫೀಸ್ ಬಾಗಿಲು ಹಾಕ್ಕೊಂಡು, ಹಾಸ್ಪಿಟ್ಲ್ ಬಾಗಿಲು ಹಾಕ್ಕೊಂಡು ಕೊಡೋದಲ್ಲ. ನವದ್ವಾರಗಳನ್ನು ಕೂಡ ಕ್ಲೋಸ್ ಮಾಡಬೇಕು. ಸಂಯಮ್ಯ. ನಮಗೆ ಕೆಲವು ಗೊತ್ತು, ಕಣ್ಣು ಮುಚ್ಚೋದಕ್ಕೆ ತೆಗಿಲಿಕ್ಕೆ ಬರುತ್ತೆ, ಕಿವಿ ಕ್ಲೋಸ್ ಮಾಡ್ಲಿಕ್ಕೆ ಬರೋಲ್ಲ, ಬಾಯಂತೂ ಬರೋದೇ ಇಲ್ಲ. ಕೆಲವೆಲ್ಲ ಅನಿವಾರ್ಯ ಆಗಿಬಿಡುತ್ತೆ. ಅದೆಲ್ಲ ಯೋಗ ಶಕ್ತಿಯಿಂದ ಸಾಧ್ಯ. ಬೇರೆ ಕಡೆ ಹೋಗದೇ ಇರಬೇಕಾದ್ರೆ, ಅಲ್ಲಿಗೆ ಡೈವರ್ಟ್ ಆಗಬೇಕಾದ್ರೆ ಪ್ರಾಕ್ಟೀಸ್ ಮಾಡಿ ಬಂಧಿಸ್ತಾರೆ. ಮನಸ್ಸನ್ನು ಏಕಾಗ್ರತೆ ತರೋದು ಕ್ಷಣದಲ್ಲಿ, ಅಭ್ಯಾಸ ತರೋದು ಕ್ಷಣದಲ್ಲಿ ಹೇಗೆ ಬಂದುಬಿಡುತ್ತೆ ಹಾಗೆ ಬರಬೇಕು. ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ, ಮನಸ್ಸನ್ನು ಹೃದಯದಲ್ಲಿಡಬೇಕು. ಇದಕ್ಕೆ ಯಾರೂ ಅರ್ಥ ಬರದೇ ಇಲ್ಲ. ನೋಡೋದಕ್ಕೆ ಏನು ಕಾಣಿಸ್ತದೆ ಗೊತ್ತಾ? ಅದು ಮನಸ್ಸಾಂತಂ ಹೃನ್ಮಾನಸಂ ಮನಃ. ಕೋಶದ ಪ್ರಕಾರ ಮನಸ್ಸು ಅಂದರೂ ಒಂದೇ, ಹೃದಯ ಅಂದರೂ ಒಂದೇ. ಹೃತ್ ಅಂದರೂ ಮನಸ್ಸು ಅಂದರು, ಮನಸ್ಸಲ್ಲಿ ಇಡೋದು ಅಂತಾಯಿತು. ಇದೇ ಆಚಾರ ಅವತಾರ ಮಾಡದೆ ಹೋಗಿದ್ರು. ಎಲ್ಲ ಭಗವದ್ಗೀತೆಯ ಒಂದು ಅರ್ಥದ ಬಗ್ಗೆ ಭಾರಿ ಗೊಂದಲ ಬರ್ತಾಯಿತ್ತು. ಭಕ್ತಿ ಇರ್ತಾ ಇದ್ದರೂ ಕೂಡ ನಮಗೆ ಸಂಶಯ ಹೋಗ್ತಿರಲಿಲ್ಲ. ಆಚಾರ್ಯ ಅಷ್ಟು ಮನಸ್ಸನ್ನು ಹೃತ್ ಅಂದರೆ ದೇವ್ರ ಹೆಸರು ಕೋಟ್ ಮಾಡ್ತಾರೆ. ಹೃತ್ ದೇವರಲ್ಲಿ ಹಾಕಬೇಕು ಅಂತ ಅರ್ಥ. ಹೃತ್ ಶಬ್ದಕ್ಕೆ
ನಾರಾಯಣ ಅಂತರ್ಥ. ಅವಾಗ ಎಷ್ಟು ಕ್ಲಿಯರ್ ಆಯ್ತಾಗ ಗುರಿ ಎಲ್ಲಿದೆಯೋ ಅಲ್ಲೇ ಆಗಬೇಕು. ಅವ್ರ ಮನಸ್ಸಲ್ಲಿ ಇಡೋದು ಅರ್ಥ ಏನಾದ್ರೊಳಗೆ ಮನೋಹೃದಿ ನಿರುದ್ಧಚ. ಭಗವದ್ಗೀತೆ ಸಿಂಪ್ಲೆಸ್ಟ್ ಪಾಸಿಬಲ್ ವರ್ಡ್ಸಲ್ಲೇ ಅತ್ಯಂತ ಕಾಂಪ್ಲಿಕೇಟ್ ಆಗಿರೋ ವಿಷಯನ ಹೇಳ್ತಾ ಅರ್ಥ ಮಾಡಿಕೊಂಡ್ರೆ ಭಾರಿ ಸುಲಭ, ಇಲ್ಲದೆ ಹೋದರೆ ಭಾರಿ ಕಾಂಪ್ಲಿಕೇಟ್ ಆಗಲೇಬೇಕು. ಆ ರೀತಿ ಮಾಡಿ ಜನವಾರ ಸ್ವಲ್ಪ ಹೆಚ್ಚು ಕಡಿಮೆ ಹರಿದೋಗ್ಬಿಡೋದು, ಕರೆಕ್ಟಾಗಿ ಬಿಚ್ಚಬೇಕಲ್ಲ. ಹಾಗೆ ಮನೋಹೃದಿ ಬ್ರಹ್ಮಗಂಟು ಇಟ್ಕೊಂಡು ಹೇಗೆ ಯಜ್ಞೋಪಯುಕ್ತ ಬಿಚ್ಚುತ್ತಾನೋ ಹಾಗೆ ಸರಿಯಾಗಿ ಬ್ರಹ್ಮಗಂಟು ಆ ಗುರಿ ಇರಬೇಕು. ಒಂದು ಗುರಿ ಇತ್ತು ಅಂದರೆ ಉಳಿದೆಲ್ಲ ಸುಲಭ ಆಗಿಬಿಡುತ್ತೆ. ಮನೋಹೃದಿ ನಿರುದ್ಧಚ ಮೂರ್ಧಿ ಆದಾಯ ಆತ್ಮನಃ ಪ್ರಾಣಂ. ನವದ್ವಾರ ಬಂಧಿತವಾಗಿಬಿಟ್ಟಿದೆ ಈಗಾಗಲೇ. ಅದಕ್ಕೆ ಮೂರ್ಧಿ ಆದಾಯ ಎಲ್ಲಿ ಬರಬೇಕಾದ್ರೆ ಬ್ರಹ್ಮರಂಧ್ರಕ್ಕೆ ಬರಬೇಕದು ಪ್ರಾಣಶಕ್ತಿ. ಅವಾಗ ಇನ್ಯಾವುದು ಡೀಲಿಂಕ್ ಆಗಿದ್ದಾನೆ, ಬೇರೆ ಕಡೆ ಹೋಗೋ ಚಾನ್ಸೇ ಇಲ್ಲ. ಇಲ್ಲಿ ದಾಟಿದ ಮೇಲೆ ವಾಪಸ್ ಮುಂದಕ್ಕೆ ಹೋಗಿಬಿಡ್ತಾನೆ. ಈಗ ಬೇರೆ ದ್ವಾರಗಳಿಲ್ಲ, ಇಲ್ಲಿ ಇರೋದು ಒಂದೇ ದ್ವಾರ ಇದೆ. ಈ ಮೂಗು ದಾಟಿದ ಮೇಲೆ ಬೇರೆ ದ್ವಾರ ಕಣ್ಣು ಇವೆರಡು ದಾಟಿಬಿಟ್ರೆ ಇಲ್ಲಿ ಬಂದಾಗ ಎಲ್ಲ ದಾಟಿಬಿಟ್ಟಿರ್ತಾರೆ ಈಗಾಗಲೇ. ಮುಂದೆ ಅವನು ಹೋಗಬೇಕಾದದ್ದು ಮೂರ್ಧ್ನಿ ಆದಾಯ ಆತ್ಮನ ಪ್ರಾಣಂ ಆಸ್ಥಿತೋ ಯೋಗಧಾರಣ. ಯೋಗವನ್ನು ಯೋಗ ಅಂದರೆ ಮತ್ತೆ ಯೋಗ ವಿಧಾಮ್ನೇತ ವಿಷ್ಣುವನ್ನೇ ಮತ್ತೆ ಮನಸ್ಸಿಟ್ಟಿರಬೇಕು, ಮನಸ್ಸಲ್ಲಿ ಇಡಬೇಕು. ಅದನ್ನು ಗಟ್ಟಿ ಮಾಡ್ಕೋ. ಧಾರಣ ಅಂದ್ರೇನು? ಗಟ್ಟಿ ಮಾಡಿಕೊಡು. ಇಡೋದು ಅಂದರೆ ಲಿಂಕ್ ಮಾಡೋದು, ಇದು ಗಟ್ಟಿ ಮಾಡಿಕೊಡೋದು. ಹಾಗೆ ಮಾಡಿದರೆ ಮಾತ್ರ ಸಾಧ್ಯ. ಅದಕ್ಕೆಲ್ಲ ಅರ್ಥ. ಬ್ರಹ್ಮನಾಡೀಂ ವಿನಾ ಯದಿ ಅನ್ಯತ್ರ ಗಚ್ಚತಿ ತರ್ಹಿ ವಿನಾ ಮೋಕ್ಷಂ ಸ್ಥಾನಾಂತರಂ ಪ್ರಾಪ್ನೋತಿ ಇತಿ ಸರ್ವದ್ವಾರಾಣಿ ಸಂಯಮ್ಯ. ಸರ್ವದ್ವಾರಾಣಿ ಸಂಯಮ್ಯ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ ಬ್ರಹ್ಮನಾಡೀಂ ವಿನಾ. ಬ್ರಹ್ಮನಾಡಿ ಅಂದರೂ ಒಂದೇ, ಉದಾನ ನಾಡಿ ಅಂದರೂ ಒಂದೇ, ಸುಷುಮ್ನ ನಾಡಿ ಅಂದರೂ ಒಂದೇ. ವಿಲಾ ಯದಿ ಅನ್ಯತ್ರ ಗಚ್ಚತಿ, ಬೇರೆ ಯಾವ ದ್ವಾರದಲ್ಲಿ ಹೋದರೂ ಕೂಡ ತರ್ಹಿ ವಿನಾ ಮೋಕ್ಷಂ, ಮೋಕ್ಷಕ್ಕೆ ಹೋಗೋದಿಲ್ಲ. ಸ್ಥಾನಾಂತರಂ ಜ್ಞಾಪೋತಿ, ಬೇರೆ ಸ್ಥಾನಕ್ಕೆ ಹೋಗ್ತಾ ಅಲ್ಲಿಗೆ ಹೋಗೋದೇ ಇಲ್ಲ. ಸರ್ವದ್ವಾರಾಣಿ ಸಂಯಮ್ಯ. ಅದಕ್ಕೋಸ್ಕರನೇ ಎಲ್ಲ ದ್ವಾರಗಳನ್ನು ಇದ್ರ ನಮಗೆ ಅರ್ಥ ಆಗುತ್ತೆ. ಉಳ್ಳ ಎಲ್ಲ ದ್ವಾರಗಳು ಕೂಡ ಬೇರೆ ಲೋಕಕ್ಕೆ ಎಂಟ್ರಿ. ಅದು ಸರ್ಕಲಲ್ಲಿ 9 ಕಡೆ ಡಿವಿಷನ್ ಬಂದರೆ ಹಾಗೆ ಗೊತ್ತಾ. 9 ಕಡೆ ಬಂದರೆ ಇಲ್ಲೋ ಗೊತ್ತಾಗೋದಿಲ್ಲ. ಎಲ್ಲೋ ಒಂದು ಹೋಗ್ತಾನೆ, ಗ್ಯಾರಂಟಿ ದಾರಿ ಇದ್ಮೇಲೆ ಹೋಗ್ತಾನೆ. ಬಟ್ ಅದು ಯಾವುದಲ್ಲ, ಇನ್ನು ಹೋಗಬೇಕಾದ ದಾರಿ ಅಲ್ಲ. ಹೋಗಬೇಕಾದ ದಾರಿ ಮೋಕ್ಷ ಆಗಬೇಕಾದ್ರೆ ಒಂದೇ ದಾರಿ ಇರೋದು. ಇದೆಲ್ಲ ಗಟ್ಟಿ ಮಾಡಿಕೊಂಡ್ರೆ ಆಗ ಮನುಷ್ಯನಿಗೆ ವ್ಯವಸ್ಥಿತವಾದ ಸಾವಿನ ಬಗ್ಗೆ ಆ ಒಟ್ಟಿನ ಮೇಲೆ ಬದುಕೋದು ಯಾತಕ್ಕೆ ಅಂದರೆ ಸಾಯೋದು ಹೇಗೆ ಅಂತ ಕಲೀಲಿಕ್ಕೆ ಅಂತೇಳಿ, ಗೊತ್ತಾಯ್ತಾ. ಹೌ ಟು ಡೈ ಅಮ್ಮಂತೇಳಿ ಹೌ ಟು ಲಿವ್ ಅಂದರೆ ಹೌ ಟು ಡೈ ಆ್ಯಂಡ್ ಎಂಡ್ ಆಗಬೇಕು. ಇಲ್ಲದ್ರೆ ಆಫೀಸ್ ಪ್ರೊಸೀಜರ್ ರಿಲೀವ್ ಆಗಲಿ ಪ್ರೊಸೀಜರ್ ಇದೆ. ಸುಮ್ಮನೆ ಹೋಗ್ಬಿಡಕ್ಕೆ ಬರೋದಿಲ್ಲ ಹಾಗೆಲ್ಲ ಕೂಡ. ಎಲ್ಲ ಡ್ಯೂಸ್ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು ಅವನು. ಇಲ್ಲದ್ರೆ ರಿಲೀವ್ ಆರ್ಡರ್ ಕೊಡೋದೇ ಇಲ್ಲ. ಇಲ್ಲಿ ಸಂಸಾರದ ರಿಲೀವ್ ಆಗಬೇಕು ಅವನೀಗ, ಒನ್ಸ್ ಫಾರ್ ಆಲ್ ಮತ್ತೆ ವಾಪಸ್ ಬರೋದಿಲ್ಲ. ಆ ರೀತಿ ಹೋಗಬೇಕು. ಸರ್ವದ್ವಾರಾಣಿ ಸಂಯಮ್ಯ ನಿರ್ಗಚ್ಚ. ಅದಕ್ಕೆ ಏನು ಹಾಗಂದ್ರೆ ಅರ್ತಾರೆ ಕ್ಲಾರಿಫೈ ಮಾಡ್ತಾರೆ. ನಿರ್ಗಚ್ಚನ್ ಚಕ್ಷುಷಾ ಸೂರ್ಯಂ ದಿಶ ಶ್ರೋತ್ರೇಣ ಚೈವಹಿ. ಯಾಕೆ ಅಂದರೆ ಬೇರೆ ದಾರಿಯಿಂದ ಹೋದರೆ ಚಕ್ಷುಷಾ ನಿರ್ಗಚ್ಚನ್, ಕಣ್ಣಿನ ಮೂಲಕ ಪ್ರಾಣ ಹೋದರೆ ಸೂರ್ಯಲೋಕಕ್ಕೆ ಹೋಗ್ತಾನೆ. ಆಮೇಲೆ ಶ್ರೋತ್ರೇಣ ಕಿವಿಯಿಂದ ಪ್ರಾಣ ಹೋದರೆ ಚೈವಹಿ ದಿಶಾ ದಿಗ್ದೇವತೆಗಳು. ಪ್ರತಿನಿತ್ಯ ತತ್ವನ್ಯಾಸ ಮಾತ್ರ ಹೇಳ್ತೀವಿ, ಅದನ್ನು ದಿಗ್ದೇವತೆಗಳಿರೋದು ಆ ಜಾಗಕ್ಕೆ ಹೋಗಿಬಿಡ್ತಾನೆ. ಎಲ್ಲೆಲ್ಲೋ ಹೋಗಿಬಿಡ್ತಾನೆ, ಮುಖ್ಯ ಜಾಗ ಇಲ್ಲೇ ಇಲ್ಲ. ಇತ್ಯಾದಿ ವಚನಾತ್ ವ್ಯಾಸಯೋಗೆ ಮೋಕ್ಷಧರ್ಮೇ ಚ. ಮೋಕ್ಷಧರ್ಮ ವಾಕ್ಯಗಳು ಹಾಗೆ ಇಡೀ ಅಧ್ಯಾಯ ಪೂರ್ತಿ ಅದನ್ನೇ ಹೇಳಿದ್ದಾರೆ. ಹೃದಯ ಯಾವ್ಯಾವ ರೀತಿಯ ಬರಡ ಕಾಲಕ್ಕೆ ಸ್ವಲ್ಪ ಹೆಚ್ಚು ಕಡೆ ಎಲ್ಲೆಲ್ಲಿ ಹೋಗ್ತಾರೆ ಅಂಥೇಳಿ ಅದಕ್ಕೆ ಡಿಫರೆನ್ಸ್ ಕೊಟ್ಟು ಅದು ಇಷ್ಟು ಹೇಳಿದ್ಮೇಲೆ ಓದ್ಕೊಂಡ್ರೆ ಬಂದಿದ್ದು ನೋಡ್ತಾ ಅರ್ಥ. ಆ ಭಾಗ ಓದ್ಕೊಂಡ್ಬಿಟ್ರೆ ಎಲ್ಲ ಸಿಗುತ್ತೆ. ಹೃದಯ ನಾರಾಯಣ ನೋಡಿ, ಹೃದಯ ನಾರಾಯಣೆ. ಹೃತ್ ಅಂದರೆ ನಾರಾಯಣ ಅಂತ ಅರ್ಥ. ಅದಕ್ಕೇನು ಆಧಾರ ಅಂದರೆ ತಕ್ಷಣ ಕೊಟ್ಬಿಡ್ತಾರೆ. ಹ್ರಿಯತೆ ತ್ವಯಾ ಜಗತ್ ಯಸ್ಮಾತ್ ಹೃತ್ತಿತ್ತೇವಂ ಪ್ರಭಾಷ್ಯಸೆ ಇತಿ ಪಾದ್ಮೆ. ಪದ್ಮಪುರಾಣದ ವಾಕ್ಯ. ದೇವರು ಎಲ್ಲ ಹಿರಿಯತೆ ತ್ವಯಾ ಜಗತ್ ಯಸ್ಮಾತ್, ಇಡೀ ಜಗತ್ತರತನೆ ಎಳ್ಕೊಳ್ಳೋದ್ರಿಂದ ದೇವರಿಗೆ ಏನಂತ ಹೆಸರಿದೆ? ಹೃತ್ ಅಂತ ಕರೀತಾರೆ. ಹೃತ್ ಅಂದರೆ ಎಳ್ಕೊಂಡು ಹೋಗೋದು. ಹೃತ್ ಹರಣ, ಹೃತ್ ಹರಣೆ. ಪ್ರಭಾಷ್ಯಸೆ ಇತಿ ಪಾದ್ಮೆ. ಅದಕ್ಕೆ ದೇವರಿಗೆ ಏನಂತ ಕರೀತಾರೆ? ಹೃತ್ ಅಂತ ಕರೀತಾರೆ. ಆಮೇಲೆ ಸುಹೃತ್ ಅಂತ ಗೊತ್ತಿದೆ ನಮಗೀಗ. ಸುಹೃತ್ ಅಂದರೆ ಯಾರು? ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೈವಾನಂ ವಿಷ್ಣುರ್ಮೇ ಪರಮಂ ಸುಹೃತ್. ಸುಹೃತ್ತು ಹೃತ್ ಅಷ್ಟೇ ವ್ಯತ್ಯಾಸ. ಸೇರಿದ ತಕ್ಷಣ ನಾರಾಯಣ ಅಂತ ಆಗಿಬಿಡುತ್ತೆ. ಇದೆಲ್ಲ ಎಷ್ಟು ಜ್ಞಾನ ಇರಬೇಕಾಗುತ್ತೆ. ಅದಕ್ಕೆ ಆಚಾರ್ಯ ಸರ್ವಜ್ಞ ಮನ್ಯ ಮನವೇಕ್ಷಣ ಅಕಾರ್ಯ ವೀರ್ಯ. ಈಗ ಯಾರಿಗೂ ಸಾಧ್ಯನೇ ಇಲ್ಲ. ಅಷ್ಟೆಲ್ಲ ಗೊತ್ತಿರಬೇಕು, ಅದು ನೆನಪಿಗೆ ಬರಬೇಕು, ಅಲ್ಲಿ ಹೇಳಬೇಕು, ಅಲ್ಲಿ ಹೊಂದಿಸ್ಬೇಕು. ಮತ್ತು ಅದು ಎಷ್ಟು ಒಂದು ಗ್ರಂಥಕ್ಕಲ್ಲ, ಇಡೀ ಮೂಲ ಎಲ್ಲ ಗ್ರಂಥಗಳಿಗೆ ಹಾಗೆ ಮಾಡಬೇಕು. ಅದು ಕಷ್ಟಪಡೋರಿಗೆ ಗೊತ್ತಾಗ್ತದೆ ಒಂದೊಂದು ಜಾಯಿನ್ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿಬಿಟ್ಟು. ಓಮಿತ್ಯೇಕಾಕ್ಷರಂ ಬ್ರಹ್ಮ. ಇವತ್ತು ಕರೆಂಟ್ ಒಳಗೆ ಕೈ ಹಾಕಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಬಂದೆ ಎಕ್ಸ್ಪರ್ಟೇ ಮಾಡಬೇಕು ಕೆಲಸನ. ಇದು ಶಾರ್ಟ್ ಆಗೋದು ಅಷ್ಟೇ ಒಂದು ಅಪಾಯ. ಇಲ್ಲ ಹೊಡ್ಸ್ಕೊಂಡು ನೀವು ಸಾಯ್ಬೋದು ಕೂಡ ಅಲ್ಲೇ.
ಅವೆಲ್ಲ ವಿದ್ಯುತ್ ಇದು. ಶಾಸ್ತ್ರ ಅಂದರೆ ವಿದ್ಯುತ್ ಅಂತ ಭಾರತೀ ದೇವಿ ಏನಂತ ಹೆಸರು, ವಿದ್ಯುತ್ ಅಂತ ಹೆಸರು. ಸೊ ಕರೆಂಟ್ ವ್ಯಾಪಾರ ಇದು. ಅದು ಎಕ್ಸಾಂಪಲ್ ಅಲ್ಲ, ಫ್ಯಾಕ್ಟ್ ಅದು. ಕರೆಂಟ್ ವ್ಯಾಪಾರ ಅಂಬೋದು ದೃಷ್ಟಾಂತ ಕೊಟ್ಟಿದ್ದಲ್ಲ. ಆ್ಯಕ್ಚುಲಿ ಏನದು ಕರೆಂಟಿನ ಸಹವಾಸನೆ. ಭಾರಿ ಹುಷಾರು. ಅದಕ್ಕೆ ಗುರುಪದೇಶ ಇಲ್ಲದೆ ಕೈ ಹಾಕಬಾರ್ದು. ಒಬ್ಬರು ಗೈಡ್ ಇರಬೇಕು ಜೊತೆಗೆ, ಯಾವಾಗಲೂ ಏನಿರಬೇಕಲ್ಲಿ ಪರ್ಫೆಕ್ಟ್ ಗೈಡ್ ಇರಬೇಕು, ಎಲ್ಲರೂ ಭಾರಿ ಬರೀತಾರೆ. ಓಮಿತ್ತೇ ಕಾಟ್ ಇಷ್ಟೆಲ್ಲ ಆದಮೇಲೆ ಮುಂದೆ ಏನು ಮಾಡಬೇಕು? ಯತ್ರ ಪ್ರಾಣೋ ಮನಸ್ತತ್ರ ನಹಿ ಮೂರ್ಧಿ ಪ್ರಾಣೇ ಹೃದಯ ಮನಸಃ ಸ್ಥಿತಿ ಸಂಭವತಿ. ಅದು ಬಿಡಿದವ್ರು ಬರದೇ ಅರ್ಥ ಮನಸ್ಸು ಅಂತಾಯಿತು. ಸ್ವಲ್ಪ ಹೇಳ್ತಾ ಯುಕ್ತಿಗೆ ಎಷ್ಟು ವಿರುದ್ಧ ನೋಡಿ ಅಂತ ಹೇಳ್ತಾ, ನಹಿ ಮೂರ್ಧಿ ಪ್ರಾಣೇ ಹೃದಯ ಮನಸಃ ಸ್ಥಿತಿ ಸಂಭವತಿ. ಪ್ರಾಣ ಇಲ್ಲಿರಬೇಕಾದ್ರೆ, ಮನಸ್ಸು ಇಲ್ಲಿರಬೇಕಾದ್ರೆ ವಾಪಸ್ ಆಗಿಬಿಡ್ತಾನೆ ಮತ್ತೆ ಅವನೀಗ. ಮನಸ್ಸಲ್ಲಿ ಇಡೋದು ಅಂದರೆ ಮತ್ತೆ ವಾಪಸ್ ಬಂದಾಗಾಯಿತು. ಚಾನ್ಸ್ ಇಲ್ಲೇ ಇಲ್ಲ. ಹೃತ್ ಅಂದರೆ ನಾರಾಯಣ ಅಂತಲೇ ಅರ್ಥ ಮಾಡಬೇಕು. ನಹಿ ಮೂರ್ಧ್ನಿ ಪ್ರಾಣೇ ಹೃದಯ ಮನಸಃ ಸ್ಥಿತಿ ಸಂಭವತಿ. ಯತ್ರ ಪ್ರಾಣೋ ಮನಸ್ತತ್ರ. ಹೇಳಬೇಕಾದ್ರೆ ಇಲ್ಲಿಂದ ಮಂಡ್ಯ ಆಮೇಲೆ ಚನ್ನಪಟ್ಟಣ ಅಂದರೆ ಹೇಗಿರುತ್ತೆ, ಮೈಸೂರು ಹೋಗ್ಬೇಕಾದ್ರೆ ಇಲ್ಲಿಂದ ಮಂಡ್ಯ ಆಮೇಲೆ ಚನ್ನಪಟ್ಟಣ ಬರುತ್ತೆ ಅಂದರೆ ತಲೆ ಕೆಟ್ಟೋಗುತ್ತೆ, ವಾಪಸ್ ಬರೋಂಗಿಲ್ಲ, ಮುಂದೆ ಹೋಗ್ಬೇಕು ಆಗಲು. ಗೊತ್ತಾಯ್ತಾ? ಮನಸ್ಸಿನ ದಾಟಿಬಿಟ್ಟಿದ್ದಾನೆ ಈಗಾಗಲೇ. ಹೃದಯ ಇದು, ಇದು ಮೂರ್ಧನ್. ಇಲ್ಲಿಂದ ಇಲ್ಲಿ ಹೋಗಿರೋದ್ರಿಂದ ಇಲ್ಲಿ ಬರೋ ಸಂಭವ ಇಲ್ಲೇ ಇಲ್ಲ. ಮತ್ತು ಒಂದು ಅರ್ಥ ಇಲ್ಲ ಅದರಲ್ಲಿ, ಅದನ್ನೇ ಹೇಳೋದ್ರೆ ಅರ್ಥ ಇಲ್ಲ. ಎರಡನೇದು ಸಾಧ್ಯನೂ ಇಲ್ಲ. ಮೂರನೇದು ಯಾವುದು ಇರಬೇಕೀಗ? ಹೃತ್ತು. ಉಳಿದವ್ರು ಯಾಕೆ ಅವ್ರಿಗೆ ಗೊತ್ತಿಲ್ಲ, ಒಂದು ಗೊತ್ತಿದ್ದರೂ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಅವ್ರಿಗೆ ಇಷ್ಟ ಇಲ್ಲ, ನಾರಾಯಣ ಹತ್ರ ಹೋಗ್ಬೇಕಂತ ಇಷ್ಟ ಇಲ್ಲ. ನಾರಾಯಣನ ಪದ ಬರಬಾರ್ದು ಅವರಿಗೆ. ಯಾತಕ್ಕೆ? ಈ ಗುಂಡಾಗಡಿ ಗೌರ್ಮೆಂಟ್ ಹೆಸರು ಬರಬಾರ್ದು. ಅದಕ್ಕೆ ಬಂದುಬಿಟ್ರೆ ಏನಾಗುತ್ತೆ, ಅದು ಅಪರಾಧ, ಅದು ಪ್ರೂವ್ ಆಗಿಬಿಡ, ಅದಾಗಬಾರ್ದು. ಯತ್ರ ಪ್ರಾಣೋ ಮನಸ್ತತ್ರ ತತ್ರ ಜೀವ ಮನಸ್ತಥ ಇತಿ ವ್ಯಾಸಯೋಗಿ. ಯತ್ರ ಪ್ರಾಣ ಮನಸ್ತತ್ರ. ಎಷ್ಟು ಒಂದೊಂದು ಮಾತುಗಳು ಕೂಡ ದೊಡ್ಡ ಯೋಗಿಗಳಷ್ಟೇ ಬರಲಿಕ್ಕೆ ಸಾಧ್ಯ. ಯತ್ರ ಪ್ರಾಣ ಮನಸ್ತತ್ರ. ಪ್ರಾಣ ಇಲ್ಲಿ ಬಂದಿದೆ ಅಂದಮೇಲೆ ಮನಸ್ಸು ಎಳ್ಕೊಂಡು ಬಂದಿದೆ. ಯಾವ ಇಂದ್ರಿಯಕ್ಕೂ ಪ್ರಾಣನ ಬಿಟ್ಟಿರ್ಲಿಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಪ್ರತಿಯೊಂದು ಇಂದ್ರಿಯ ಯಾವುದಕ್ಕೆ ಲಿಂಕ್ ಆಗಿರೋದು. ಸೊ ಪ್ರಾಣ ಇಲ್ಲಿ ತಂದ ಮೇಲೆ ಮನಸ್ಸಲ್ಲಿ ಬಂದುಬಿಟ್ಟಿದೆ. ಈಗ ಇಲ್ಲಿರೋ ಮನಸ್ಸು ಜೊತೆ ಇಲ್ಲಿರೋ ಮನಸ್ಸು ಇಲ್ಲಿ ಬಂದುಬಿಟ್ಟಿದೆ ಈಗ. ಸೊ ಮತ್ತೀಗ ಇಡೋದಾದ್ರೆ ಫಸ್ಟ್ ಏನು ಬಂತು? ಪ್ರಾಣ ಅಲ್ಲಿದೆಯಲ್ಲಿ ಹೇಗೆ ಇಡ್ತಾನೆ? ಈಗ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಈ ಅರ್ಥ ಮಾಡಬಾರ್ದು. ಇವೆಲ್ಲ ನಮಗೆ ಯಾವಾಗ ಗೊತ್ತಾಗುತ್ತೆ? ಇವೆಲ್ಲ ಓದೋದೇ ಇಲ್ಲ, ಸಮಸ್ಯೆ ಗೊತ್ತಾರೆ ನಿಮಗೆ. ಟೆಕ್ಸ್ಟ್ ಬುಕ್ಕೇ ಅಲ್ಲ ಇದು. ಅರ್ಥ ಆಯ್ತಾ ನಿಮಗೆ? ಟೆಕ್ಸ್ಟ್ ಬುಕ್ಕೇ ಮಾಡಿ ಯಾವ ವಿದ್ಯಾರ್ಥಿ ಪೂರ್ತಿ ಟೆಕ್ಸ್ಟ್ ಬುಕ್ ಮಾಡೋಲ್ಲಿದ್ದಾರೆ. ಅದರಿಂದ ಏನಾಗಿದೆ, ಎಲ್ಲ ಮಿಸ್ ಆಗಿಬಿಡುತ್ತೆ. ಅದು ಪೂರ್ತಿ ಓದಬೇಕಾದ್ರೆ ಒಂದೊಂದು ಭಾಗ ಎರಡು ಪೇಜಿಗೆ ಓದಿ ಪುಸ್ತಕ ಓದಿ ಅಂತ ಹೇಳಿದ್ರೆ ತಪ್ಪದು. 100 ಪುಟದ ಪುಸ್ತಕದಲ್ಲಿ 100ನೇ ಪುಟನ ಓದಿ ಮುಗಿಸ್ಬೇಕು. ಅರ್ಥ ಆಯ್ತಾ? ಈಗ 100ನೇ ಪುಟದಲ್ಲಿ ಏನೋ ಎಂಡಾಗಿರುತ್ತೆ, ಮತ್ತು ಇವನೇನೋ ಮಾಡೋಕ್ಕೆ ಉತ್ತರ ಅಲ್ಲಿರುತ್ತೆ. ಅರ್ಥ ಆಯ್ತಾ? ಎಲ್ಲ ಕ್ಲೈಮ್ಯಾಕ್ಸ್ ಯಾವಾಗಲೂ ಹೇಗಿರುತ್ತೆ, ಕೊನೆಗೆ ಬರೋದು. ಲಾಸ್ಟ್ ಪೇಜನ್ನು ಕಳ್ಕೊಂಡ್ಬಿಟ್ಟಾರೆ ಎಷ್ಟೋ ವಿಷಯ ಮಿಸ್ ಆಗಿಬಿಡುತ್ತೆ. ಇವತ್ತು ಹೀಗಾಗಿ ಓದೋ ಕ್ರಮದಲ್ಲೇ ಬದಲಾವಣೆ ಆಗಬೇಕು. ನಹಿ ಮೂರ್ಧಿ ಪ್ರಾಣೇ ಹೃದಯ ಮನಸಃ ಸ್ಥಿತಿ ಸಂಭವತಿ. ವಿದ್ವತ್ತಿಗೋಸ್ಕರ ಓದೋದು ಬೇರೆ, ಜ್ಞಾನಕ್ಕೋಸ್ಕರ ಓದೋದು ಬೇರೆ ಅಂತ ತಿಳ್ಕೊಬೇಕು ನಾವು ಅಷ್ಟೇ. ಆ ತಿಳ್ಕೊಂಡಾಗ ವಿದ್ವಾಂಸ ಆಗೇ ಆಗ್ತಾನೆ ಆಟೋಮೆಟಿಕ್, ತಪ್ಪಿಸ್ಲಿಕ್ಕೆ ಬರೋದಿಲ್ಲ, ಇಲ್ಲರೂ ಬಳಕೆ ಬರೋದಿಲ್ಲ ಅವನು. ಬಟ್ ಗುರಿ ಬೇರೆ ಆಗಿಬಿಟ್ಟಿದೆ ಅವನಿಗೆ ಈಗಾಗಲೇ. ಆಗ ಅವ್ನು ಕ್ಲಾರಿಟಿ ಇದೆ, ಇದೆ ಟೆನ್ಷನ್ ಇರೋದಿಲ್ಲ. ಅವನ ಗುರಿನೇ ಬೇರೆ ಇರೋದ್ರಿಂದ ಈ ಕಡೆ ಗಮನ ಕೊಡೋದಕ್ಕೆ ಹೋಗೋದಿಲ್ಲ. ಯತ್ರ ಪ್ರಾಣೋ ಮನಸ್ತತ್ರ ತತ್ರ ಜೀವ ಪರಸ್ತಥ ಇತಿ ವ್ಯಾಸಯೋಗಿ. ಯೋಗಧಾರಣಾಮಸ್ಥಿತ ಯೋಗಭರಣೆ ಏವ ಅಭಿಯುಕ್ತ ಇತ್ಯಾದ. ಒಂದೇ ಗುರಿ ಇದೆ, ಯೋಗಭರ, ದೇವರ ಹತ್ರ ಹೋಗಲೇಬೇಕು ಅಂತ ಒಂದೇ ಗುರಿ ಇರೋದರಿಂದ ಯೋಗಧಾರಣ ಅಲ್ಲೇ ಇರ್ತಾನೆ. ಓಮಿತ್ತೇಕಾಟ್. ಅವಾಗೇನು ಹೇಳಬೇಕು ಮನಸ್ಸಿನೊಳಗೆ? ಈ ಸ್ಥಿತಿಯಲ್ಲಿದ್ದಾಗ ಅವನು ಫುಲ್ಲು ಬೇರೆ ಕಡೆ ಲಿಂಕ್ ಆಗೋ ಚಾನ್ಸೇ ಇಲ್ಲ, ಸ್ಥಿತಿ ಬಂದುಬಿಟ್ಟಿದ್ದಾನೆ ಈಗ. ಅವಾಗ ಏನು ಇದನ್ನು ಹೇಳ್ತಾ ಇರಬೇಕು, ಓಂ ಅಂತ ಹೇಳ್ತಿರ್ಬೇಕು. ಓಮಿತ್ತೇಕಾಕ್ಷರಂ ಬ್ರಹ್ಮ. ಮುಂದೆ ಇದಕ್ಕೆ ಬರಲಿಲ್ಲ ತಾತ್ಪರ್ಯ, ಇಲ್ಲವೇ ಇಲ್ಲ ಸರ್. ಹಾಂ ಬಂದೆ ನಡೀತೀನಿ ಸರ್. ಬ್ರಹ್ಮ ಭವನಾಲೋಕ ಮಾನ ಬ್ರಹ್ಮಣಿ ಚರಣ ಆಯ್ತು, ಅದಕ್ಕಿಲ್ಲ ಈಗ ಓಮಿತ್. ಹಾಂ ಹಾಂ ಹೌದು ಯಾರಿಗೆ? ಹೌದು, ಆಗಲೇಬೇಕು. ಅವ್ರಿಗೆ ದೇವತೆಗಳಲ್ಲಿ ಬಿಡದವ್ರು ಹೊಲಕ್ಕೆ ಬರಲ್ಲ ಅಲ್ಲಿಗೆ. ಅದು ಭೀಷ್ಮರು ಎಲ್ಲಿಗೆ ಹೋದ್ರಾಗ ಬಸ್ಸು ರೂಪಕ್ಕೆ ಹೋದ್ರು, ಆಮೇಲೆ ಮೋಕ್ಷಕ್ಕೆ ಹೋದ್ರು. ಆ ರೂಟ್ಗೆ ಹೋದ್ಮೇಲೆ ವಾಪಸ್ ಬರೋದು ಚಾನ್ಸ್ ಇಲ್ಲ. ಮುಕ್ತಿ ಅಶ್ಯೂರ್. ಇಷ್ಟೇ ಬಂದು ಬಿದ್ಮೇಲೆ ಸ್ವಲ್ಪ ಹುಡ್ಕೊಂಡು ಮುಂದೆ ಹೋಗ್ತಾರೆ ಅಷ್ಟೇ ಹೊರತು ಅದು ವಾಪಸ್ ಬರೋಕ್ಕೆ ಬರೋದೇ ಇಲ್ಲ. ಅದು ಅಷ್ಟು ಗ್ರೇಟ್. ಯಾರು? ಹಾಂ, ಈಗ ಮುಂದೆ ಬರುತ್ತೆ, ಎಲ್ಲ ಬರುತ್ತೆ ಈಗ ಎಲ್ಲರಿಗೂ ಅದರಲ್ಲಿ ವ್ಯತ್ಯಾಸ ಇಲ್ಲ. ಇಲ್ಲಿವರೆಗೂ ಬಣಿಸ್ತಾ ಡೆತ್ ಪ್ರೋಸೆಸ್ನಲ್ಲಿ ಯಾರಿಗೂ ಎಕ್ಸಿಬಿಷನ್ ಇಲ್ಲ, ಗೊತ್ತಾಯ್ತಾ? ಎಲ್ಲರೂ ಈಗ ಡ್ಯೂಟಿ ಬರಲೇಬೇಕು.
ಅದು ಬೇರೆ, ಅದಂದರೆ ಒಡ್ಕೊಂಡು ಹೋಗಿದ್ದಾರೆ ಅಂತ ಅರ್ಥ. ಅದು ಗೊತ್ತಾಯ್ತು, ಒಡ್ಕೊಂಡು ಹೋಗಿದ್ದಾರೆ ಅಂತ ಅರ್ಥಕ್ಕೋಸ್ಕರ ಮಾಡ್ತಾರೆ, ಹೇಳಿತಾ. ಅದು ಈಗ ಅವರು ಸಾಮಾನ್ಯವಾಗಿ ಆ್ಯಕ್ಚುಲಿ ಅಂತ್ಯಕಾಲಕ್ಕೆ ಹೆಲ್ಪ್ ಆಗಲಿಕ್ಕೋಸ್ಕರ ಹೊಡಿಬೇಕು ಅಂತಾರೆ. ಈಗಾದರೆ ಮರ್ಡರ್ ಆಗಿಬಿಡುತ್ತೆ, ಅದು ಎಲ್ಲಿ ಮಾಡಿದ್ರು ಮರ್ಡರ್ ಆಗುತ್ತೆ. ಅಥವಾ ಆಮೇಲೆ ಹೊಡೆದ್ರೆ ಯೂಸ್ಲೆಸ್, ತಲೆ ಹೊಡೆದಾಗುತ್ತೆ ಅಷ್ಟೇ. ಯಾರಿಗೆ ಬೇಕಾದ್ರೆ ಹೊಡಿಬೋದು ಆಮೇಲೆ ಅದನ್ನು, ಅವ್ರಿಗೆ ಅಂತ ಏನಲ್ಲ. ಬಟ್ ಆ ಕಾಲಕ್ಕೆ ಬರ್ಬೇಕಾದ್ರೆ ಬಂದವರು ಸ್ವಲ್ಪ ಹೆಲ್ಪ್ ಮಾಡ್ತಾರಲ್ಲ ಹಾಗೆ ಅಷ್ಟೇ. ಅದು ಹೊಡಿಯೋರಿಗೂ ಆರ್ಟ್ ಗೊತ್ತಿರಬೇಕು. ಆರ್ಟ್ ಆಪರೇಷನ್ ಚಾಕೋದು ಕೊಡ್ಲಿ ತೊಗೊಂಡು ಓಪನ್ ಮಾಡಿದ್ರೆ ಹೇಗಾಗ್ತದೆ ಆತ ಸೂಕ್ಷ್ಮ. ಅದು ಆ ರೀತಿ ಬಂದಿದ್ದು ಬರೀ ಪ್ರಾಕ್ಟೀಸ್ ಎಲ್ಲ ಹೋಗಿಬಿಟ್ಟು ಎಲ್ಲ ಮಾಕರಿ ಆದಾಗಿಬಿಡುತ್ತೆ ಕೊನೆಗೆ. ಈಗ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಇವತ್ತು ಆ್ಯಕ್ಚುಲಿ ಇಡೀ ವರ್ಷ ಓದೋದು ಯಾತಕ್ಕೋಸ್ಕರ? ಯಾಕೆ ಪರೀಕ್ಷೆ ಪಾಸಾಗಬೇಕು ಅಂಥೇಳಿ. ಇಡೀ ಬದುಕೋದು ಯಾತಕ್ಕೋಸ್ಕರ? ಸರಿಯಾಗಿ ಸಾಯ್ಲಿಕ್ಕೋಸ್ಕರ. ಸರಿಯಾಗಿ ಸಾಯ್ಬೇಕಾದ್ರೆ ಈ ರೀತಿ ಸಾಯ್ಬೇಕು. ಸಾಬೋದ್ರೆ ಸಾಯ್ತಾರೆ, ಅದು ಉಪಯೋಗ ಇಲ್ಲ. ಪರೀಕ್ಷೆ ಅಂದರೆ ಅದರಲ್ಲಿ ಇನ್ಯಾರಾಗತ್ತೆ? ಪರೀಕ್ಷೆ ನಾವು ಏನು ಮಾಡಬೇಕು? ಇನ್ವೈಟ್ ಮಾಡಬೇಕು. ಪರೀಕ್ಷೆ ಆಗೋದತ್ತು ಅವ್ರು ವಿದ್ಯೆ ಪೂರ್ತಿ ಆಗೋದಿಲ್ಲ, ಆದ್ದರಿಂದ ಇನ್ವೈಟ್ ಮಾಡಬೇಕಾದ್ರೆ ಅದನ್ನು ಫೇಸ್ ಮಾಡೋಕ್ಕೆ ತಯಾರಿರಬೇಕು. ಏನೋ ಆರ್ಟ್ ಆಫ್ ಡೈಯಿಂಗ್ ಇದು. ಆರ್ಟ್ ಆಫ್ ಲಿವಿಂಗ್ ಎಂಡ್ಸ್ ಇನ್ ಆರ್ಟ್ ಆಫ್ ಡೈಯಿಂಗ್ ಅಷ್ಟೇ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಓಂ ಮತ್ತು ದೇವರ ಸ್ಮರಣೆ ಮಾಡಬೇಕು. ಇಲ್ಲಿ ಕೊಡಿ ನಾರಾಯಣದ ಪದ ಉಪಯೋಗಿಸಲಿಲ್ಲ, ಯಾಕಂದರೆ ಎಲ್ಲರಿಗೂ ಅರ್ಥ ಆಗಬೇಕು. ಓಂ ದೇವರ ಹೆಸರು ಬೇರೆ ಅಲ್ಲೇ ಇಲ್ಲ. ಓಂಕಾರ ಯಾವಾಗಲೂ ದೇವರನ್ನೇ ಹೇಳುತ್ತೆ. ಆದ್ದರಿಂದಾಗಿಯೇ ಮುಂದೆ ಬರುತ್ತೆ ಪ್ರಣವಶ್ಚಾಸ್ಮಿ ವೇದೇಶು ಬಂದು ಹಿಂದೆ ಅಡಿಯಾಗಿದೆ. ಹಾಗೆ ಓಂ ಇತಿ ಏಕಾಕ್ಷರಂ ಬ್ರಹ್ಮ. ಏಕಾಕ್ಷರಂ ಅಂತ ಕರೆ ಆ್ಯಕ್ಚುಲಿ ಒಂದಕ್ಷರ ಹೌದು, ಮೂರಕ್ಷರ ಹೌದು, 8 ಅಕ್ಷರ ಹೌದು, ಅನಂತಾಕ್ಷರ ಹೌದು. ಓಂ ಅಂದರೆ ಅದು ಹೇಳಿದ್ನಲ್ಲ, ಪೆನ್ ಡ್ರೈವ್ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಓಂಕಾರ. ಎಲ್ಲ ಶಾಸ್ತ್ರ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ಅದು. ಎಲ್ಲ ಏನೇನಿದೆಯಲ್ಲ ಎಲ್ಲ ಆಲ್ ಇನ್ ಒನ್ ಅಂದರೆ ಓಂಕಾರ. ಅದಕ್ಕೆ ಓಮಿತಿ ಏಕಾಕ್ಷರಂ. ಒಂದೇ ಪೆನ್ ಡ್ರೈವ್ ಯಾವ ಇದರಲ್ಲಿದೆ ಕೊಟ್ಟರೆ ಹಾಗೋ ಹಾಗೆ. ಅದು ಹಿಂದೆ ನಂಬ್ಲಿಕ್ಕಾಗ್ತಿರಲಿಲ್ಲ. ಇದೆಲ್ಲ ಈ ನಮ್ಮ ಸೈನ್ಸಿಂದ ಎಷ್ಟು ಅನುಕೂಲ ಆಯಿತು ನಮಗೆ ಅಂದರೆ, ಶಾಸ್ತ್ರ ಸೈನ್ಸ್ ಓದಿ ಶಾಸ್ತ್ರ ಕೆಟ್ಟೋಗ್ತಾರೆ, ಅದು ಭಾರಿ ತಪ್ಪು. ಸೈನ್ಸ್ ಸರಿಯಾಗಿ ಹೋದ್ಬಿಟ್ಟು ಶಾಸ್ತ್ರ ಮೇಲೆ ನಂಬಿಕೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಎಲ್ಲ ಎಷ್ಟು ಪಾಸಿಬಿಲಿಟಿ ತೋರಿಸ್ತಾರೆ. ಅವ್ರಿಗೆ ಇದು ಗೊತ್ತಿಲ್ಲ, ಇವ್ರಿಗೆ ಅದು ಗೊತ್ತಿಲ್ಲ. ಆದ್ದರಿಂದ ಹೊಂದಿಸ್ಕೊಳ್ಳೋಕೆ ಬರ್ತಾಯಿಲ್ಲ. ಹೊಂದಿಸ್ಕೊಂಡ್ರೆ ಸೈನ್ಸ್ ಇದೆ ಅದೇನು ಆ ಕಡೆ ಮುಂದೆ ಹೋಗೋದಿಲ್ಲ. ಹೇಳೋಷ್ಟು ಮಟ್ಟಿಗೆ ಟ್ಯಾಲಿ ಆಗುತ್ತೆ ಎರಡು. ಅಲ್ಲಿವರೆಗೂ ಕಾಮನ್, ಮುಂದಿಂದ ಅದು ಹೇಳೋದಿಲ್ಲ ಸೈನ್ಸ್. ಇದಕ್ಕೆ ವಿರುದ್ಧ ಆಗಿದೆ. ಸೈನ್ಸಿಗೆ ಎರಡು ವಿರುದ್ಧ. ಪೂರ್ತಿ ಸೈನ್ಸ್ ಆಗಬಾರ್ದು ಶಾಸ್ತ್ರ. ಯಾಕೆ ಹೇಳಿ? ಪೂರ್ತಿ ಸೈನ್ಸ್ ಶಾಸ್ತ್ರ ಯಾಕೆ ಆಗಬಾರ್ದು? ಇನ್ನೊಂದು ಸಿಂಪಲ್ಲಾಗಿ ಹೇಳೋದಾದರೆ, ಪೂರ್ತಿ ಸೈನ್ಸ್ ಆಗಬಾರ್ದು ಶಾಸ್ತ್ರ. ಸೈನ್ಸ್ ಆಗಿಬಿಡುತ್ತೆ ಅದಷ್ಟೇ, ಶಾಸ್ತ್ರ ಯಾಕೆ ಆಗುತ್ತದ ಅಲ್ಲೇ. ಅದಕ್ಕೋಸ್ಕರ ಸೈನ್ಸ್ ಯಾವಾಗಲೂ ಸೈನ್ಸ್ ಆಗಬೇಕಾದ್ರೆ ಸೈನ್ಸ್ ಇರಬೇಕು. ಇದು ನೂರಾರು ಸಬ್ಜೆಕ್ಟ್ ಇದೆ, ಓದ್ಕೊಂಡು ಕಾಂಟ್ರಿಬ್ಯೂಟ್ ಮಾಡ್ಕೊಂಬಿಡೋದಿಲ್ಲ. ಕಾಮರ್ಸ್ ಇದೆ, ಎಲ್ಲ ಇದೆ, ಕಾಂಟ್ರಿಬ್ಯೂಟ್ ಮಾಡ್ಕೊಡೋದಿಲ್ಲ. ಅರ್ಥ ಆಯ್ತಾ? ಈಗ ಇವತ್ತು ಫಿಸಿಕ್ಸಲ್ಲಿ ಮ್ಯಾಥಮೆಟಿಕ್ಸ್ ಉಪಯೋಗಿಸ್ತಾನೆ, ಅದು ಮ್ಯಾಚಿಂಗ್ ಆಗಿರುತ್ತೆ. ಆ ಥರ ಅದು ಬಿಟ್ಬಿಟ್ಟು ಒಂದಕ್ಕೊಂದು ವಿರುದ್ಧ ಆಗೋದಾದ್ರೆ ತಪ್ಪಾಗಿಬಿಡುತ್ತೆ. ಹಾಗಾಗಲೇಬಾರ್ದು. ಸೊ ಸೈನ್ಸ್ ಪೂರ್ತಿ ಫಿಲಾಸಫಿ ಎಲ್ಲ ಸಾಧ್ಯ ಇಲ್ಲ. ಯಾಕೆಂದರೆ ಅದು ಸೈನ್ಸ್, ಅದು ಅರ್ಥ ಆಯ್ತಾ? ಈ ಪ್ರತ್ಯಕ್ಷ ಒಳಗೆ ನೋಡೋಕ್ಕೆ ಸಾಧ್ಯ ಇಲ್ಲ. ಡಿಸೈನ್ ಮಾಡಿದ್ರೆ ಹೊರಗೆ ನೋಡೋದಕ್ಕೋಸ್ಕರ. ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಏನು ಮಾಡಿ ಎಲ್ಲ ಸೈಂಟಿಫಿಕ್ ಅಂತ ಹೇಳೋಕೆ ಹೋಗ್ತಾರೆ. ಕೆಲವರು ಇರ್ತಾರೆ ಗೀತಾ ಆದರೆ ಸೈಕಾಲಜಿ ಅಂತಾರೆ. ಬಟ್ ಗೀತಾ ಸೈಕಾಲಜಿ ಅದು ಗೀತಾ ಹೇಗಾಗುತ್ತೆ? ಅದು ಇದು ಸೈಕಾಲಜಿ ಆಗಿಬಿಡುತ್ತೆ ಅಷ್ಟೇ. ಫಿಲಾಸಫಿ ಸೈಕಾಲಜಿ ಮಾಡಿದರೆ ಮೇಲಿಂದ ಕೆಳಗೆ ತಂದಾಗ ಆಯ್ತೀವಿ. ಅರ್ಥ ಆಯ್ತಾ? ಮೇಲಕ್ಕೆ ಹೋಗ್ಬೇಕು, ಕೆಳಗೆ ತರಬಾರ್ದು. ಫಿಲಾಸಫಿ ಸೈಕಾಲಜಿ ಸೇರಿದೆ ಅಷ್ಟೇ ಹೊರತು ಒಂದು ಭಾಗ ಇದೆ, ಅದು ಅದೇ ಅಲ್ಲ. ಬರೀ ಸೈಕಾಲಜಿ ಆಗಿದ್ದರೆ ಯತ್ರ ಯೋಗೇಶ್ವರ ಕೃಷ್ಣ ಬೇಕಿಲ್ಲ ಅದಕ್ಕೆ. ಅರ್ಥ ಆಯ್ತಾ? ಅದು ಹೇಳೋ ಮಾತು ಏನೋ ಹೇಳಿ ಏನೋ ಆಗಿಬಿಡುತ್ತೆ ಕೊನೆಗೆ. ಹಾಗಾಗಬಾರ್ದು. ವಿರೋಧ ಇಲ್ಲ ಅಂತ ತೋರಿಸ್ಬೇಕು, ದಟ್ ಇಂಪಾರ್ಟೆಂಟ್. ಎರಡು ಶಾಸ್ತ್ರ ವಿರೋಧ ಇಲ್ಲ ಅಂತ ತೋರಿಸೋದು ಕರ್ತವ್ಯ. ಆದರೆ ಒಂದೇ ಅಂತ ತೋರಿಸೋದು ತಪ್ಪದು, ಮೂರ್ಖತನ ಅಂತ ಕರೀತಾರೆ. ಒಂದೇ ರಾಮಾಯಣ ಮಹಾಭಾರತ ಒಂದೇ ಅಂದರೆ ತಪ್ಪದು. ಒಂದೇ ವಿಷಯ ಹೇಳುತ್ತೆ ಅಂದರೆ ಕರೆಕ್ಟ್. ಮತ್ತು ಒಂದೇ ವಿಷಯ ಹೇಳುತ್ತೆ ಎಂಬುದು ಕರೆಕ್ಟೇ ಹೊರತು ಎಲ್ಲ ಒಂದೇ ಆಗೋದಾದರೆ ಎಲ್ಲ ಯಾಕೆ ಮಾಡಿದೆ ಅಂತ ಕೇಳ್ತಾನೆ. ಹಾಗೆ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಅಪ್ರಯಾತಿ ತ್ಯಜನ್ ದೇಹಂ. ಆಗ ಬರೀ ಬಾಯಿನ ಹೇಳ್ತಾ ಇರಬಾರ್ದು, ಮನಸ್ಸಲ್ಲಿ ಏನಾಗಬೇಕದು ನೋಡಿ. ಈ ಬಾಯಲ್ಲಿ ಹೇಳೋ ಚಾನ್ಸೇ ಇಲ್ಲ. ಯಾಕೆ ಹೇಳಿ ನೋಡೋಣ? ಬಾಯಿ ಪಾಸ್ ಮಾಡಿಬಿಟ್ಟಿದ್ದಾರೆ, ಮೇಲೆ ಹೋಗ್ಬಿಟ್ಟಿದ್ದಾರೆ. ಸೊ ಬಾಯಲ್ಲಿ ಹೇಳೋ ಚಾನ್ಸೇ ಇಲ್ಲ. ಎಲ್ಲಿ ಬರ್ತಾನೆ ಅವನೀಗ? ಮೇಲೇ ಹೇಳಬೇಕು, ಮನಸ್ಸಲ್ಲೇ ಹೇಳೋ, ಬೇರೆ ದಾರಿ ಇಲ್ಲ, ಮನಸ್ಸಲ್ಲೇ ಹೇಳಬೇಕು. ಆಮೇಲೆ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಬ್ರಹ್ಮಸೂತ್ರದಲ್ಲಿ ಬರುತ್ತೆ. ಹೇಗೆ ದಾರಿ ಕಾಣುತ್ತೆ ಇಲ್ಲಿ ಹೇಳೋದಿಲ್ಲ, ಅಲ್ಲಿ ಹೇಳ್ತಾರೆ ಬ್ರಹ್ಮಸೂತ್ರದ. ಒಂದಕ್ಕೊಂದು ಸೇರಿಸ್ಕೋಬೇಕು. ಮುಂದೆ ಹೇಳ್ತಾರೆ ಯೋಗಿ ಮುಂದೆ ಹೇಳ್ತಾರೆ ಮಾಂ ಅನುಸ್ಮರನ್.
ಮತ್ತೆ 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 ಸ್ಮರಣೆ ಮಾಡ್ತಿರ್ಬೇಕು. ಈ ಸ್ಥೂಲ ಮನಸ್ಸು ಕೆಲಸ ಹೋಯ್ತಾಗ ಸ್ಥೂಲ ಮನಸ್ಸು ಆ್ಯಸ್ ಇಫ್ ಡೆಡ್ ಇದ್ದಾಗಿರುತ್ತೆ ಅಷ್ಟೇ. ಮೇನ್ ವರ್ಕ್ ಮಾಡೋದು ಅದೇ. ಅದರಿಂದ ಹೇಳಬೇಕು. ಬಾಯಿ ಅಂತೂ ಇಲ್ಲೇ ಇಲ್ಲ. ಯಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಈ ರೀತಿ ದೇಹ ಬಿಟ್ಟು ಹೋಗ್ಬೇಕು ಅವನು. ಅವಾಗ ಎಲ್ಲಿ ಹೋಗ್ತಾನೆ? ವೈಕುಂಠಕ್ಕೆ ಹೋಗೇ ಹೋಗ್ತಾನೋ ಅವನು. ಬೇರೆ ಕಡೆ ಹೋದರೆ ಹೋಗೋದಿಲ್ಲ. ಇವಾಗ ಎಷ್ಟು ದೊಡ್ಡ ಪ್ರೋಸೆಸ್ ಇದೆ ಈಗ. ಇದು ಅರ್ಥ ಮಾಡ್ಕೊಳ್ಳೋದೆ. ನಾವು ಫ್ರೀಯಾಗಿದ್ದೇವೆ ಅಂತ ಕೊಟ್ಕೊಂಡ್ಬಿಟ್ರೆ ಎಷ್ಟು ಅನ್ಯಾಯ ಆಗುತ್ತೆ. ಅದು ವಯಸ್ಸಾದ ಮೇಲೆ ಎಲ್ಲ ಇಂದ್ರೆ ಒಂದೊಂದೇ ಹೋಗ್ಲಾಕ ಬರುತ್ತೆ. ಯಾಕೆ ಹೇಳಿ? ಇವನಂತೂ ಡೀಲಿಂಗ್ ಅವೇ ಡೀಲಿಂಗ್ ಆಗುತ್ತೆ ಅಷ್ಟು. ನಾವೇ ಡೀಲಿಂಗ್ ಮಾಡ್ಕೋಬೇಕಾಗಿತ್ತು. ಕಾದು ಎಲೆ ಹಾಕಿರೋದು ಬಿಡ್ತಾರಲ್ಲ ಆ ಥರ ಆಗುತ್ತೆ ಅಷ್ಟೆ. ಅದಕ್ಕೆ ಅವೆಲ್ಲ ಯೂಸ್ಲೆಸ್ ಬೇಕಿಲ್ಲ. ಅದು ಅಷ್ಟೊತ್ತಿಗೆ ಏನಾಗ್ಬಿಟ್ಟಿರ್ತಾನೆ ಆಗಲೇ ಅವನು ಆ ಟ್ರೀ ಈಚಾಗ್ಬಿಟ್ಟಿರ್ತಾನೆ ಆಗಲೇ. ನೆಸಿಟಿ ಇಲ್ಲ. ಈ ಗುರಿ ಬಿಟ್ಟು ಟಿಕೆಟ್ ತೊಗೊಂಡು ಏನು ಮಾಡ್ತಾನೆ? ವೆಹಿಕಲ್ ಬಿಟ್ಟಿಡಬೇಕು ಅವನಿಗೆ. ವೆಹಿಕಲ್ಲಲ್ಲೇ ಹೋಗ್ತಿದ್ರೆ ಉಪಯೋಗ. ಕೆಳಗೆ ಇಡಬೇಕಲ್ಲ. ದೇಹ ಬಿಡೋದ್ರೆ ವೆಹಿಕಲ್ ಕೆಳಗೆ ಹಿಡ್ದ ಲೆಕ್ಕ. ನಾವು ಯಾಕೆ ವೆಹಿಕಲಿಂದ ಬೀಳೋದು ಬೇರೆ, ಇಳಿಯೋದು ಬೇರೆ. ಬೀಳೋದೊಂಬುದು ಆ್ಯಕ್ಸಿಡೆಂಟು, ಇಳಿಯೋದೊಂಬುದು ಪ್ರೊಸೆಸ್ಸು. ಅದಕ್ಕೆ ದೇಹ ಬಿಟ್ಟು ಹೋಗೋದಂದರೆ ನಾವು ಎಳ್ಕೊಂಡು ಹೋದಾಗಲ್ಲ, ಸಲೀಸ ಬಿಟ್ಟು ಹೋಗಬೇಕು. ಅದು ಅನೇಕ ಜನ್ಮ ಸಂಸಿದ್ಧ ತಥೋಯಾತಿ ಪರಾಂ ಗತಿಂ ಅಂತ ಹೇಳಿದ್ದಾರೆ. ಸಮಾಜ ಸ್ಥಿತಿ ದಾಟಿಬಿಟ್ಟಿದ್ದಾನೆ. ಈಗ ಸಮಾಜ ಸ್ಥಿತಿ ಮುಂದಿನ ಹೆಜ್ಜೆ ಇದು. ಗೊತ್ತಾಯ್ತಾ? ಪರೀಕ್ಷೆ ಮುಗಿದೋಗ್ಬಿಟ್ಟಿದೆ. ಆಮೇಲೆ ಓದ್ತಾರಲ್ಲ ಆ ರೀತಿ ಓದ್ತಾ ಲೆಕ್ಕ. ಯಃ ಪ್ರಯಾತಿ ತ್ಯಜನ್ ದೇಹಂ ದೇಹಂ ತ್ಯಜನ್. ದೇಹ ಎಂದೇ ತ್ಯಾಗ ಮಾಡೋ ವಸ್ತುವೇ. ಅದರಿಂದ ಬಿಟ್ಟು ಹೊರಟುಬಿಡಿ. ಯಾವ ದೇಹ ಇದು? ಭೌತಿಕ ದೇಹ. ಲಿಂಗದೇಹ ಬಿಟ್ಟಿಲ್ಲ. ಲಿಂಗದೇಹ ಬಿಡೋದು ಅಲ್ಲಿ. ಸ್ವರೂಪ ದೇಹ ಅಂತೂ ಬಿಡಲೇಬಾರದು. ಮೂರಿದೆ ಈಗ. ಇದನ್ನು ಬಿಡದೆ ಅಂದ್ರೆ ಇದನ್ನು ಬಿಟ್ಬಿಟ್ರೆ ಏನಾಯಿತು ಅಂದರೆ ಮತ್ತೆ ಹುಟ್ಟೋ ಚಾನ್ಸ್ ನಿಂತೋಯ್ತು. ಈಗ ಲಿಂಗದೇಹ ಇದೆ ಈಗ, ಬಟ್ ಫಂಕ್ಷನ್ ಮಾಡೋಲ್ಲ. ಈ ಹುರಿದು ಬಿಡ್ತಾನೆ. ಹುರಿದ ಮೇಲೆ ಅದು ಇದು ಹೋಗಿಲ್ಲ, ಬೇಲಿಂದು ಹೊಟ್ಟು ಹೋಗಿಲ್ಲ, ಬಟ್ ಹುಟ್ಟೋದಿಲ್ಲ. ಅದು ಮೊದಲಾರೆ ಹುಟ್ಟುತ್ತೆ. ಅದು ಆಮೇಲೆ ಅದು ತೆಗೆದೇ ಬಿಟ್ಟರೆ ಸಮಸ್ಯೆನೇ ಇಲ್ಲ. ಏನೋ ಯಾವುದು ಅದು ಅಷ್ಟು ಇದ್ರ ಜೊತೆಗೆ ಅಟ್ಯಾಕ್ ಆಗಿರೋದು. ಅದು ಲಿಂಗದೇಹ. ಅದು ಯಾವಾಗ ಮಧ್ಯವರ್ತಿ ದೇಹ ಅದು. ಗೊತ್ತಾಯ್ತಾ? ಆ ದೇಹ ಎಲ್ಲಿವರೆಗಿರುತ್ತೆ ಅಂತ ಕೇಳಿ ಲಿಂಗದೇಹ ಜೊತೆಗಿರುತ್ತೆ ಅಷ್ಟೇ. ಅದು ಲಿಂಗದೇಹ ಹೊತ್ತು ಅದು ಹೋಗಿಬಿಡೋದು. ಉಳಿಯೋ ಸ್ವರೂಪ ದೇಹ ಮಾತ್ರ ಉಳಿಯೋದು. ಹಾಂ, ಇದು ಬರೀ ಕೊನೆ ದೇಹ ಅಷ್ಟೇ ಹೊರತು ಇದಲ್ಲ. ಲಿಂಗದೇಹ ಭಂಗ ಆಗಿಲ್ಲ ಅವ್ರಿಗಿನ್ನೂ ಕೂಡ. ಬಟ್ ಅವೆಲ್ಲ ಫಾರ್ಮ್ಯಾಲಿಟಿ ಅಷ್ಟೇ. ನೀವು ಫಸ್ಟ್ ಅನ್ನೋ ರಿಸಲ್ಟ್ ಯಾರು ನಿಮ್ಮ ಕಾನ್ವೊಕೇಶನ್ ಯಾರೂ ಕಾಯೋದೇ ಇಲ್ಲ. ಗೊತ್ತಾಯ್ತಲ್ಲ? ಕಾನ್ವೊಕೇಶನ್ಗೆ ಹೋಗ್ಬೇಕಾಗಿ ಹೋದ್ರೆ ಬಿಟ್ಟರು ಆಯಿತು. ಏನು ಕೊಟ್ಟರೆ ಹೋಗೋದು ಬಿಡ್ಬೋದು. ಅದು ಕೇಳೋದೇ ಇಲ್ಲ ಅವ್ರು. ಏನು ಕೇಳ್ತಾರೆ? ಅದು ಬರೋದು ಯಾವಾಗ ವರ್ಷದ ಕೊನೆಗೆ ಬರುತ್ತೆ. ತುಂಬ ನಾವು ಬಿ ಎ ತೊಗೊಳ್ಳೇ ಇಲ್ಲ, ಹೋಗ್ಬಿಟ್ಟು ಇವತ್ತಿಗೂ ತೊಗೊಂಡಿಲ್ಲ. ಆರೋಗ್ಯ ಸರ್ಟಿಫಿಕೇಟು ತೊಗೊಳ್ಳಿಲ್ಲ. ಯಾಕೆಂದರೆ ಇದು ಮಾರ್ಕ್ಸ್ ಕಾರ್ಡ್ ಇತ್ತಲ್ಲ ಸಾಕಷ್ಟೇ. ಅವ್ರು ಕೇಳೋದಿಲ್ಲ. ಅವರು ಯಾವುದಕ್ಕೂ ಕೇಳೋದಿಲ್ಲ. ಆ ದೃಷ್ಟಿಯೊಳಗೆ ಫಾರ್ಮ್ಯಾಲಿಟಿ ಆರೇ ಗ್ಯಾರಂಟಿ ಆಗುತ್ತೆ, ಸಂಶಯನೇ ಇಲ್ಲ. ಅನನ್ಯಚೇತಾ ತ್ಯಜನ್ ದೇಹಂ ನೋಡಿ ಇವೆರಡು ಶ್ಲೋಕ. ಸರ್ವದ್ವಾರಾಣೇ ಇದು ಒಂದು. ಸಯಾತಿ ಪರಮಾಂ ಗತಿಂ. ಇಷ್ಟು. ಇದಕ್ಕೆ ಮತ್ತೆ ಹಿಂದೂ ಮುಂದೆ ಹೇಳ್ತಾರೆ. ಅನನ್ಯಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಈ ಪದ ಕೇಳಿದ ತಕ್ಷಣ ಗೊತ್ತಾಗೋದು ಭಾರಿ ಕಷ್ಟ ಅನಿಸ್ಬಿಡುತ್ತೆ. ತಕ್ಷಣ ಹೇಳ್ತಾರೆ ಭಾರಿ ಸುಲಭ ಅಂತ ಪರಮಾತ್ಮ. ಪ್ರಶ್ನೆ ತಕ್ಷಣ ಉತ್ತರ ಕೊಡ್ತಾರೆ. ಭಾರಿ ಸುಲಭ ಇದು. ಪ್ರಾಕ್ಟೀಸ್ ಮಾಡಿದಾಗ ಸುಲಭ, ಇಲ್ಲದೋದ್ರಿಲ್ಲ. ಬಂದೆ ಅನನ್ಯಚೇತಾ ಸತತಂ ಯಹ ಮಾಂ ಸ್ಮರತಿ ನಿತ್ಯಶಃ. ಅದಕ್ಕೆ ಸಂತತಂ ಚಿಂತೆ ಏನಂತ ಒಂದು ನಿತ್ಯ ಸ್ಮರಣೆ ಮಾಡಬೇಕೆ ಹೊರತು ಈಗೆಲ್ಲ ವೇದಾದಿಗಳು ಕೆಲವು ಸ್ತೋತ್ರ ಪಾಠಗಳನ್ನು ಡೈಲಿ ಹೇಳಬೇಕಲ್ಲ. ಗೊತ್ತಾಯ್ತಾ? ಕೆಲವನ್ನ ಅಕೇಶನಲ್ಲಿ ಹೇಳ್ಬೋದು. ಇವೆಲ್ಲ ಡೈಲಿ ಪ್ರೋಸೆಸ್ ಆದ್ದರಿಂದ ನಿತ್ಯಂ ಸ್ಮರತಿ. ನಿತ್ಯಂ ಸ್ಮರಣೆ ಸಂಧ್ಯಾವನೆ ಮಾಡ್ತಾನೆ, ಸ್ಮರಣೆ ಬಂತು. ಅದರಲ್ಲಿ ಏರು ಪೂಜೆ ಸ್ಮರಣೆ ಬಂತು. ಎಲ್ಲದರಲ್ಲೂ ಸ್ಮರಣೆ ಬರುತ್ತೆ. ಡೀಲಿಂಗ್ ಕಾರ್ಯ ಬಿಟ್ಟಿವಂತಿರಕ್ಕೆ ಬರೋದೇ. ಉಸಿರಾಟ ಹೇಗೆ ಕಾಮನ್ನೋ ಹಾಗೆ ಅನುಸಂಧಾನ ಕಾಮನ್ ಆಗಿಬಿಡಬೇಕು. ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿ. ಅವನಿಗೆ ಭಾರಿ ಸುಲಭ. ಡೈಲಿ ಅಪ್ಡೇಟ್ ಮಾಡ್ಕೊಂಡು ಓದೋವನಿಗೆ ಕಷ್ಟ ಅಂತ ಅನಿಸೋದೇ ಇಲ್ಲ. ಅವತ್ತೇ ಎಕ್ಸಾಮ್ ಹಿಂದಿನ ದಿವಸ ತೆಗಿತಾನೆ. ಎಲ್ಲ ಹೇಳಿ ಅಗ್ರಿಕಲ್ಚರ್ ಡ್ಯಾಟಿನ್ ಅಂತ ಯಾವುದು ತಿಳಿಯೋದಿಲ್ಲ. ಅದು ಆ ಗಾಬರಿ ಆಗಿಬಿಡ್ತಾನೆ. ಏರೋಣ ಮಾಡ್ಕೋತು. ಭಾರಿ ಮೈಂಡ್ ಡಿಸ್ಟರ್ಬ್ ಆಗಿಬಿಡೋದು. ಮಾಡ್ಕೋಬಾರ್ದು. ಆನಂದ ಹೇಗಿರ್ಬೇಕು ಅಂತ ಮಹಾಭಾರತ ಬರೀತಾರೆ. ನಾ ಹೇಗೆ ರೆಡಿಯಾಗಿರಬೇಕು ಅಂದರೆ ಬಸ್ ಬರೋದು ಫುಲ್ ಕೂತಿರ್ತೇವಲ್ಲ ಹಾಗೆ. ಕೃತಕೃತ್ಯ ಪ್ರತೀಕ್ಷಂತೆ ಮೃತ್ಯುಂ ಪ್ರಿಯಮಿವ ಅತಿಥಿಂ. ಎಲ್ಲ ರೆಡಿಯಾಗಿದ್ದಾರೆ. ಯಾಕೆಂದರೆ ಅತಿಥಿಗಳು ಬರಲೇ ಇಲ್ಲಲ್ಲ ಅಂತ ಕಾಯ್ತಾರಲ್ಲ. ಇನ್ನು ಯಾಕೆ ನಮ್ಮ ಕಡೆಯಿಂದ ಬರಲೇ ಇಲ್ಲ ಅಲ್ಲಿ ಯಾಕೆ? ಅಷ್ಟರ ಮಟ್ಟಿಗೆ ತಯಾರಾಗಿಬಿಟ್ಟಿದ್ದಾರೆ. ಸಾಧನೆ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಇವತ್ತು ಎಲ್ಲ ಇವರು ಎಷ್ಟು ಆಶ್ಚರ್ಯ ಅಂದರೆ ಆ ಬಗ್ಗೆ ಗಮನ. ಇನ್ನೊಂದು ಲೋಕದ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ ಜನ. ಎಷ್ಟು ಮೂರ್ಖತ. ಭಾರಿ ಬುದ್ಧಿವಂತರು ಅಂತ ಹೆಸರು. ಏನು ಬುದ್ಧಿವಂತರು ಇದರಿಂದ? ದಡ್ಡ ಅಂತ ಕರೆಯೋದಿಲ್ಲ. ಈಗ ಕಣ್ಣಾರೆ ಕಾಣೋದು ಈ ಮಧ್ಯೆ ಹೋಲಪ್ಪ. ಯಾರು ಇದ್ದರೆ ನಾವು ಅದ್ರಲ್ಲಿ ಸೇರ್ಕೊಳ್ಬೋದು ಕೊನೆ ಪಕ್ಷ. ಮತ್ತು ಇಲ್ಲಿ ಎಲ್ಲ ಹೋದವರೇ ಎಲ್ಲ ಕಣ್ಣೆದ್ರೆ ಪಟ ಹೋಗ್ತಾ ಇದ್ದಾರೆ. ಅಂಥ ಹೊತ್ತಲ್ಲಿ ಇನ್ನೂ ಕೂಡ ಅವ್ರು ಹೋದ್ರೋಣ ಇರ್ತೇನೆ ಅಂತ ತಿಳ್ಕೊಂಡ್ರೆ ತಪ್ಪದು. ಯತ್ರ ಕಾಲೇತು ಅನಾವೃತ್ತಿಂ
ಪರಮಂ ಸಾಧನಮಾಹ. ಈಗ ಭಾರಿ ಸುಲಭ ಯಾರಿಗೆ ಅಂತ ಕೇಳಿದರೆ ಈ ರೀತಿ ಇದ್ದರೆ ನಿತ್ಯಯುಕ್ತಸ್ಯ ನಿತ್ಯ ಉಪಾಯವತಃ ಯೋಗಿನಃ ಪರಿಪೂರ್ಣ ಯೋಗಸ್ಯ. ಯೋಗಸಿದ್ಧಿಯಾದವನಿಗೆ ಭಾಳ ಸುಲಭವಾದ ಪ್ರೊಸೀಜರ್ ಇದು. ಅನನ್ಯಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯ ಅಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಇದರಲ್ಲಿ ನಿಯಮಾತ್ ಏಕಾಕ್ಷರವಾಚ್ಯತ್ವಾದ್ ಏಕಾಕ್ಷರಂ ಪರಂ ಬ್ರಹ್ಮ. ಏಕಾಕ್ಷರಂ ಸ್ಮರಣ ಅಂತ ಹೇಳೋದಕ್ಕೆ ಮೇಲ್ನೋಟದ ಅರ್ಥ ಏನಾಗುತ್ತೆ ಅಂದರೆ ಅಕ್ಷರ ಒಂದೇ ಸ್ಮರಣೆ ಮಾಡಿ ಅಂತ ಆಯ್ತಲ್ಲ. ಏಕಾಕ್ಷರ ಪ್ರತಿಪಾದ್ಯಂ ಅಂತ ಅರ್ಥ ಮಾಡಿ ಬಹುರಿಹಿ ಮಾಡಬೇಕಾದ. ಬಹುರಿಹಿ ಮಾಡಿದಾಗ ಅದೇನಾಗುತ್ತೆ ವಿಷ್ಣು ಅಂತ ಅರ್ಥ ಬರುತ್ತೆ. ಅಕ್ಷರ ಸ್ಮರಣೆ ಆಗಲಿಲ್ಲ, ಈಗ ಅಕ್ಷರ ಪ್ರತಿಪಾದ್ಯನ ಸ್ಮರಣೆ ಆಗಬೇಕು. ಗೊತ್ತಾಯ್ತಾ? ಅಕ್ಷರ ಪ್ರತಿಪಾದ್ಯನ ಸ್ಮರಣೆ ಅದನ್ನು ಮಾಡಿಕೊಂಡಿದ್ದರೆ ಸರಿ. ಆ ಪದ ಹೇಳೋದಕ್ಕೆ ಏಕಾಕ್ಷರ ವಾಚ್ಯತ್ವಾತ್ ಏಕಾಕ್ಷರಂ ಪರಂ ಬ್ರಹ್ಮ ಮನಾದೀನಾಂ ಬ್ರಹ್ಮಣಿಚರಣಂ ಬ್ರಹ್ಮಚರ್ಯ. ಇಷ್ಟಾದ ಮೇಲೆ ಅನನ್ಯಚೇತ ಮಾಮುಪೆ ಅದನ್ನೇ ಸುಲಭನೋ ಬಂತ. ತಸ್ಯಾಹಂ ಸುಲಭ ಪಾರ್ಥ ಅಂತ ಬಂತಲ್ಲ, ಅದನ್ನೇ ಸುಲಭನೋ ಹರಿ ತನ್ನವರನೋ ಅರೆಗಡಿಗೆ ಬಿಟ್ಟಗನು ಪದ ಇದೇ ಪದ ಉಪಯೋಗಿಸ್ತಾರೆ. ದೇವರು ಸುಲಭ. ಗೊತ್ತಿದ್ದವರಿಗೆ ವಿಷಯ ಹೇಗೆ ಸುಲಭ ಆಗುತ್ತೋ ಗೊತ್ತಿಲ್ಲದವ್ರಿಗೆ ಭಾರಿ ಕಷ್ಟ ಅನಿಸುತ್ತೆ. ಸ್ಮಾಲ್ ಥಿಂಗ್ ಹೆಡೆಕ್ ಆಗುತ್ತೆ. ದೊಡ್ಡ ವಿಷಯ ಹೇಳ್ತಾ ಇರ್ಬೇಕು. ಬೆಚ್ಚಾರ ಆಯಿತು, ಯಾರು ಒಂದು ನಿಮಿಷ ಇರಿ ಅಂತಾನೆ ಹಾಕಿಬಿಡ್ತಾರೆ. ಗೊತ್ತೆಲ್ಲ ಗೊತ್ತು ಅವನಿಗೆ. ಅದೇನೊಂದು ಗೊತ್ತಿಲ್ಲ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆದರೆ ಗಾಬರಿ ಆಗಿಬಿಡ್ತಾನೆ. ನಿತ್ಯಯುಕ್ತಶ್ಚ ನಿತ್ಯೋಪಾಯವತಃ ಯೋಗಿನಃ ಪರಿಪೂರ್ಣ ಯೋಗಸ್ಯ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮ ಶಾಶ್ವತಂ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಇದರ ವಿಶೇಷ ಏನು ಅಂದರೆ ಫಲಶ್ರುತಿ. ಮಾಮುಪೇತ್ಯ ಪುನರ್ಜನ್ಮ, ನನ್ನ ಹತ್ರ ಬರ್ತಾನೆ ಅಂತ ಹೇಳ್ತೀಯಲ್ಲ, ಬಂದರೆ ಏನಾಗುತ್ತೆ ಅಂದರೆ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ. ಈ ಸಂಸಾರಕ್ಕೆ ಮತ್ತೆ ಬರೋದಿಲ್ಲ ಅವನು. ಇಲ್ಲೇನಿದೆ ಪುನರ್ಜನ್ಮ, ಮತ್ತೆ ಹುಟ್ಟಿಲ್ಲ ಅವನಿಗೆ. ಅನಾವೃತ್ತಿ ಶಬ್ದ ಅನಾವೃತ್ತಿ ಶಬ್ದ. ಯಾಕೆ? ದುಃಖಾಲಯಂ ಅಶಾಶ್ವತ. ಈ ಜನ್ಮ ಅಂದರೆ ಮತ್ತೆ ದುಃಖ ಶುರುವಾಯಿತು. ಹುಟ್ಟು ಎಲ್ಲ ಮತ್ತೆ ಫಾರ್ಮ್ಯಾಲಿಟಿ ಶುರುವಾಗಲ್ಲ. ಅದರಿಂದಾಗಿಯೇ ಎಕ್ಸಾಮ್ ಮತ್ತೆ ಕೊಡ್ಬೇಕು. ಅಪೇರ್ ಆಗ್ಬೇಕಾದ್ರೆ ಏನರ್ಥ? ಈಗ ಮತ್ತೆ ಫಾರಮ್ ತೊಗೋ, ಇದನ್ನು ಮಾಡಿ ಎಲ್ಲ ಇದಿದೆ ಅದೆಲ್ಲ ಫೀಸ್ ಕಟ್ಟು, ಮತ್ತೆ ಹಾಲ್ ಟಿಕೆಟ್ ಎಲ್ಲ ದೊಡ್ಡ ಗೋಳು ಶುರುವಾಗುತ್ತೆ. ಯಾವುದಿಲ್ಲೇ ಇಲ್ಲ. ದುಃಖಾಲಯಂ ನಾವೆಲ್ಲ ತಿಳ್ಕೊಂಡು ಮಾಡಿ ಸುಖಾಲಯ ಅಂತ ತಿಳ್ಕೊಂಡಿದ್ದೇವೆ. ದುಃಖಾಲಯ ಸಂಸಾರ. ಪಾರ್ಥ ಮುಂದೆ ದುಃಖ ಅಶಾಶ್ವತ. ಅನಿತ್ಯ. ಅನಿತ್ಯವಾದ ಲೋಕಕ್ಕೆ ನಾವು ಮತ್ತೆ ಬರೋ ಚಾನ್ಸ್ ಇಲ್ಲ. ನಾಪ್ನುವಂತಿ ಮಹಾತ್ಮಾನಃ, ಇಲ್ಲಿ ಎರಡು ಅರ್ಥ. ಒಂದು, ಹುಟ್ಟಿ ಬರೋದಿಲ್ಲ, ಸ್ವರ್ಗಾದಿ ಲೋಕಕ್ಕೂ ಹೋಗೋದಿಲ್ಲ, ವೈಕುಂಠಕ್ಕೆ ಹೋಗಿಬಿಡ್ತಾನೆ. ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಃ. ಅವ್ರನ್ನೇನಂತ ಕರೀತಾರೆ? ಮಹಾತ್ಮರು ಅಂತ ಕರೀತಾರೆ. ಈ ಸಿದ್ಧಿ ಬಂದವರಿಗೆ ಮಹಾತ್ಮರು ಅಂತ ಕರಿಬೇಕು. ಮಹಾತ್ಮಾನಃ ನಾಪ್ನುವಂತಿ ಪುನರ್ಜನ್ಮ. ಅವರು ಸಂಸಿದ್ಧಿಂ ಪರಮಾಂ ಗತಃ. ಸಿದ್ಧಿ ಸಂಸಿದ್ಧಿ ಪರಮ ಹೈಯೆಸ್ಟ್ ಅದು ಹೊಂದಿರೋದ್ರಿಂದ ಅಲ್ಟಿಮೇಟ್ ಗುರಿ ಬಿಟ್ಟು ಆಯ್ತು. ಈಗ ವಾಪಸ್ ಬರೋ ಚಾನ್ಸೇ ಇಲ್ಲ ಅಂತೇಳಿ. ಈಗ ಮಾಮುಪೇತ್ ಇದಕ್ಕೆ ಅರ್ಥ ಇದು. ಅನಾವೃತ್ತಿ ಶಬ್ದ ಸೂತ್ರಕ್ಕೆ ಅರ್ಥ ಕೂಡ ಆಯ್ತು. ಅದರಿಂದ ನಚ ಪುನರಾವರ್ತತೆ ಎಲ್ಲದೂ ಟ್ಯಾಲಿ ಆಗುತ್ತೆ. ಅದು ಉಪನಿಷತ್ತು, ಅದು ಬ್ರಹ್ಮಸೂತ್ರ, ಇದು ಭಗವದ್ಗೀತೆ. ಮೂರು ಅರ್ಥದಲ್ಲೂ ಕೂಡ ಯಾರ ಹತ್ರ ಹೋದರೆ ವಾಪಸ್ ಬರೋದಿಲ್ಲ ಅಂತ ಆಯ್ತು. ಈಗ ನಾರಾಯಣ ಹತ್ರ ಅವನ ಪುರಕ್ಕೆ ಹೋದರೆ ಒಮ್ಮೆಗನ್ನ ತಿರುಗರು. ಬೇರೆ ಯಾರ ಹತ್ರ ಹೋದ್ರೂ ವಾಪಸ್ ಬರ್ತಾನೆ, ಅಲ್ಲಿಗೆ ಹೋದರೆ ವಾಪಸ್ ಬರೋದಿಲ್ಲ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮ ಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ ತತ್ಪ್ರಾಪ್ತಿಂ ಸ್ತೌತಿ ಮಾಮಿತಿ ಪರಮಾಂ ಸಂಸಿದ್ಧಿಂ ಗತಾಹಿ ನ ತೇ ಇದು ತತ್ರ ಹೇತು. ಪರಮವಾದ ಸಂಸಿದ್ಧಿ ಪಡೆದ ಮೇಲೆ ಬರೋ ಕಾರಣ ಇಲ್ಲದ್ರಿಂದ ಬರೋದಿಲ್ಲ. ಆ ಬ್ರಹ್ಮಭುವನಾನ್ ಲೋಕಾಃ ಪುನರಾವರ್ತಿನೋರ್ಜುನ. ಈಗೊಂದು ಪ್ರಶ್ನೆ ಬಂತು, ಅದನ್ನು ಮತ್ತೆ ಹೇಳ್ತಾನೆ. ಈಗ ಬ್ರಹ್ಮಾದಿ ಲೋಕಗಳಿವೆ. ಭೂಹು ಭುವಃ ಸ್ವಹ ಮಹಃ ಜನಃ ತಪಃ ಸತ್ಯಂ, ಇಷ್ಟು ಲೋಕ ಇದೆ. ಅದಕ್ಕೂ ಹೋಗ್ಬೋದಲ್ಲ ಅಂತ ಕೇಳಿದರೆ ಇಲ್ಲ. ಈ ಭೂಲೋಕ ಕಂಪೇರ್ ಮಾಡಿದರೆ ಭಾರಿ ಬೆಟರು, ಸಂಶಯ ಇಲ್ಲ. ಭೂಲೋಕ ಕಂಪೇರ್ ಮಾಡಿದರೆ ಸ್ವರ್ಗಲೋಕನೂ ಭಾರಿ ಬೆಟರೇ. ಆ ಸತ್ಯಲೋಕ ಅಂತಲೂ ದಿ ಬೆಸ್ಟ್, 7 ಲೋಕದಲ್ಲೂ ದಿ ಬೆಸ್ಟ್ ಅದು. ಆದರೆ ಅದೆಲ್ಲ ಯಾವುದಕ್ಕೆ ಸೇರೋದದು? ಮೋಕ್ಷ ಅಲ್ಲ. ಬ್ರಹ್ಮಲೋಕಕ್ಕೆ ಹೋದರೂ ಮೋಕ್ಷ ಅಲ್ಲ, ಇನ್ನೊಂದು ಸ್ಟೆಪ್ ಮುಂದಿರೋದ್ರಿಂದ ಅಲ್ಲಿ ಹೋದರೂ ವಾಪಸ್ ಬರಬೇಕು ಹೇಳ್ತಾರೆ. ಓಮಿತ್ಯೇಕಾಕ್ಷರಂ ಬ್ರಹ್ಮ. ಅದೇ ಆ ಬ್ರಹ್ಮಭುವನ ಲೋಕಾಃ ಪುನರಾವರ್ತಿನಃ ಅರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಆ ಅಪ್ಟು ಅಂತ ಆ ಅಂದರೆ ಸೇರಿಕೊಂಡು ಬ್ರಹ್ಮದೇವರ ಲೋಕನೂ ಸೇರ್ಕೊಂಡ್ಬಿಟ್ಟು ಎಲ್ಲ ಲೋಕಗಳು ಏನಾಗಿವೆವೋ ಪುನರಾವರ್ತಿನಃ.
ನಚ ಪುನರಾವರ್ತತೆ ಆ ಪದ ಹಾಗೆ ಇದೆ. ಮತ್ತೆ ವಾಪಸ್ ಬರ್ತಕ್ಕಂಥ ಲೋಕಗಳೇ. ಹಿರಣ್ಯಕಶಿಪು ಬ್ರಹ್ಮಲೋಕಕ್ಕೆ ಹೋಗಿದ್ದ, ಗೊತ್ತಾಯ್ತಾ? ವೈಕುಂಠದ ಅಮುಕ್ತ ಸ್ಥಾನಕ್ಕೂ ಹೋಗಿದ್ದ, ವಾಪಸ್ ಬಂದ, ಸತ್ತ. ವಾಪಸ್ ಬಂದಿದ್ದ, ಸತ್ತು ಹೋದ ಆಮೇಲೆ. ಆದ್ದರಿಂದ ಅದೆಲ್ಲ ಪುನರಾವರ್ತಿ ಆಗ್ತಕ್ಕಂಥ ಸ್ಥಳಗಳು. ತಚ್ಚೋಕ್ತಂ ನಾರಾಯಣ ಗೋಪಾಲ ಕಲ್ಪೆ. ಮತ್ತೆ ಹೇಳ್ತಾರೆ ಮಾಮುಪೇತ್ಯತು ಕೌತ್ಯ, ನನ್ನ ಹತ್ರ ಬಂದರೆ ಮಾತ್ರ ಪುನರ್ಜನ್ಮ ನ ವಿದ್ಯತೆ. ಎಲ್ಲ ಭಾಗವತ ತಗೊಳ್ಳಿ, ಎಲ್ಲದೇ ಟ್ಯಾಲಿ ಆಗೋದು. ಯಾತೆ ಅರ್ಥೋಯಮೇವ ನಿಖಿಲೈರಪಿ ವೇದವಾಕ್ಯೈ. ಪ್ರತಿಯೊಂದು ವಾಕ್ಯಗಳು ಕೂಡ ಅಲ್ಲಿ ಎಂಡಾಗೋದಕ್ಕೆ ತತ್ವ ಸಮನ್ವಯಾತ್ ಅಂತ ಕರೀತಾರೆ. ಮಹಾಮೇರುಸ್ಥ ಬ್ರಹ್ಮಸದನಮಾರಭ್ಯ ನ ಪುನರಾವೃತ್ತಿ ತಚ್ಚೋಕ್ತಂ ನಾರಾಯಣ ಗೋಪಾಲ ಕಲ್ಪೆ. ಒಂದು ವಿಶೇಷ ಇದೆ ಅಂತ ಸೇರಿಸಿದೆ. ಸಾಮಾನ್ಯ ಇದಕ್ಕೆ ಬೇಕಿಲ್ಲ, ಸೂಕ್ಷ್ಮ ವಿಚಾರಕ್ಕೆ ಬೇಕದು. ಏನು ಸೂಕ್ಷ್ಮ ವಿಚಾರ ಅಂದರೆ, ಬ್ರಹ್ಮಲೋಕಕ್ಕೆ ಹೋಗೋದು 2 ಟೈಪ್ ಇದೆ. ಈ ಬ್ರಹ್ಮಲೋಕ ಅನಿತ್ಯ ಅಂಬೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂದರೆ, ಬ್ರಹ್ಮದೇವರೇ ದೇಹ ಬಿಡಬೇಕು. ಒಂದ್ಮೇಲೆ ಮುಗಿತಲ್ಲ ಕತೆ. ಬ್ರಹ್ಮದೇವರೇ ದೇಹ ಬಿಡಬೇಕು ಅಂದಮೇಲೆ ಅದು ಅಲ್ಟಿಮೇಟ್ ಅಲ್ಲ ಅಂತ. ಆದರೆ ಒಂದು ಅನುಕೂಲ ಇದೆ, ಈ ಪ್ರತೀಕಾಲಂಬನರು ಇದ್ದಾರೆ, ಅಪ್ರತೀಕಾಲಂಬನರು ಇದ್ದಾರೆ. ಅಪ್ರತೀಕಾಲಂಬನರು ವೈಕುಂಠ ಲೋಕದ ಅಮುಕ್ತ ಸ್ಥಾನಕ್ಕೆ ಹೋಗಿಬಿಡ್ತಾರೆ. ಈ ರೀತಿ ಹೋದವರು ಉಳಿದು ಪ್ರತೀಕಾಲಂಬನರು ಮಾತ್ರ ಇಲ್ಲಿ ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ಅಲ್ಲೇ ಇರ್ತಾರೆ. ಅವರು ವಾಪಸ್ ಬರೋದಿಲ್ಲ. ಅದಕ್ಕೆ ಹೇಳಿದರು ಅದು ಎಲ್ಲಿರೋ ಜಾಗ ಅಂದರೆ ಮಹಾಮೇರುಸ್ಥ ಬ್ರಹ್ಮಸದನಮಾರಭ್ಯ ನ ಪುನರಾವೃತ್ತಿ. ಮಹಾಮೇರುವಿನ ಮೇಲೆ ಬ್ರಹ್ಮದೇವರ ಲೋಕ ಇದೆ, ವೈಜಯಂತ ಅಂತೇಳಿ, ಅದು ಲಿಖ. ಅಲ್ಲಿ ಹೋದವರು ವಾಪಸ್ ಬರೋದಿಲ್ಲ. ಬಟ್ ಅದು ಯಾತಕ್ಕೆ ಬರೋದಿಲ್ಲ ಅಂದರೆ ಅದು ಎಂಡ್ ಅಲ್ಲ, ವಾಪಸ್ ಬರೋದೇ ಬುದ್ಧಿ ಗ್ಯಾರಂಟಿ ಹೋಗೋದಾದ್ರಿಂದ ಯೋಚನೆ. ಇವತ್ತು ಚೆಕ್ಕಿನ್ನಾಗ ಕೂತ ಮೇಲೆ ಏನಾಗಲ್ಲ ಈಗ, ಇನ್ನು ಮತ್ತೆ ಯಾವುದು ಪ್ರೋತ್ಸಾಹ ಎಲ್ಲ ಮುಗಿದೋಗ್ಬಿಟ್ಟು ಈಗಾಗಲೇ. ಅವ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಿಟ್ಟು ಹೋಗ್ಲಿಕ್ಕೆ ಅವ್ರು ಕೂಡ್ಸ್ಕೊಂಡೇ ಹೋಗ್ಬೇಕು. ಅವರು ಯಾರು ಬಿಟ್ಟು ಹೋಗ್ಬಿಟ್ಟಂತ ಮೊನ್ನೆ ಗೊತ್ತಲ್ಲ, ಲಗೇಜಲ್ಲಿ ಬಿಟ್ಟು ಹೋಗ್ಬಿಟ್ಟಂತ. ಮತ್ತೆ ಅಲ್ಲಿ ಬಾಳಟಿ ಇದ್ರು ಮಾಡಿ ಭಾರಿ ಇದು ಅಂದರೆ ಈಗ ಸರ್ ನಮ್ಮ ಲೋಕದ ಕಾನೂನು ಎಷ್ಟು ಚೆನ್ನಾಗಿದೆ ಅಂದರೆ ಮೊನ್ನೆ ಓದಿರೋ ಪೇಪರ್ನಲ್ಲಿ. ಯಾವುದು ನಮ್ಮ ದೇಶದಲ್ಲೇ ಆಗಿರೋದು, ಅದು ನಮ್ಮ ದೇಶದಲ್ಲೇ. ಅವನು 60 ಏನೋ ಆಗಬೇಕು ಹೇಳಿದ್ದಾನೆ, 43 ಏನೋ ತೊಗೋಬೇಕಿತ್ತಂತೆ. ಅಷ್ಟು ಜಾಸ್ತಿ ತೊಗೊಂಡಿದ್ದಾನೆ ಅಷ್ಟೇ. ಅವನು ಟ್ಯಾಕ್ಸಿ ಏನೋ ರಿಕ್ಷಾದವನು, ಅವ್ನು ಕೇಸ್ ಹಾಕಿದ್ದಾನೆ. ಎಷ್ಟು ಪೆನಾಲ್ಟಿ ಕೊಟ್ಟಿದ್ದಾರೆ ಗೊತ್ತು ಅವನಿಗೆ? 28,000. ಇಷ್ಟು ಟೈಮ್ ಹಾಡುವ ಇಷ್ಟೆಲ್ಲ ಮೋಸ ನೋಡಿ. ನಮ್ಮ ದಿನ ಬೆಳಗಾರ ಇದೇ ಕೆಲಸ ಆಗೋದು ನಮ್ಮಲ್ಲಿ. ಯಾರೋ ಸರಿಯಾಗಿ ತೊಗೊಳ್ಳೋರು ಸಿಗ್ತಾರೆ ನಿಮಗೆ, ವೆರಿ 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 ರೇರ್ ಅದು. ಹಿಡಿತಾ? ಅದು ಎಷ್ಟು 18 ರೂಪಾಯಿ, ಅವ್ರು ಬಂದಿದ್ದು 22,000 ರೂಪಾಯಿ. ಇದು ಬೇರೆ ದೇಶದಲ್ಲಿ ಭಾರಿ ಸ್ಟ್ರಿಕ್ಟ್ ಅಂತ ಅದೆಲ್ಲ, ನಮ್ಮ ದೇಶದಲ್ಲಿ ಅದಿಲ್ಲ. ಅಯ್ಯೋ ಅದೇ ಇದೆ. ಲೋಕದ ಕಾನೂನು ಹೇಗಿದ್ದರೆ ದೇವರ ಕಾನೂನು ಎಷ್ಟು ಭದ್ರ ಇರುತ್ತೆ. ಲೂಪ್ ಹೋಲ್ಸೇ ಇಲ್ಲ ಅದರೊಳಗೆ. ಇಲ್ಲಿ ಫುಲ್ ಆಫ್ ಲೂಪ್ ಹೋಲ್ಸ್ ಇದ್ದರೆ ಅದು ಒಂದು ಕಡೆ ಇರೋದಿಲ್ಲ. ಮಹಾಮೇರುಸ್ಥ ಬ್ರಹ್ಮಸದನಂ ಆರಭ್ಯ ನ ಪುನರಾವೃತ್ತಿ ತಚ್ಚ ಉಕ್ತಂ ನಾರಾಯಣ ಗೋಪಾಲ ಕಲ್ಪೆ. ಇವೆಲ್ಲ ಏನಿವೆಲ್ಲ ಪಂಚರಾತ್ರದ ಭಾಗಗಳು ಅವಿಷ್ಟು ಕೂಡ. ಆಮೇರು ಬ್ರಹ್ಮಸದನಾತ್, ಮತ್ತೆ ಅದಕ್ಕೊಂದು ಕೊಟೇಶನ್. ಆಮೇರು ಬ್ರಹ್ಮಸದನಾತ್ ಆಜನಾನ್ ನಜ ನಿರ್ಭುವಿ. ಜನಲೋಕದ ಭಾಗನೂ ಇದೆ. ಇವೆಲ್ಲ ಸೇರಿದ್ದಾದ್ದರಿಂದ ಅವೆಲ್ಲ ಏನಲ್ಲ, ಪುನರಾವರ್ತಿ ಆಗೋದಿಲ್ಲ ಅದರಿಂದ. ಆದರೆ ಮುಂದೊಂದು ಸ್ಟೆಪ್ಪು ಬಾಕಿ ಇದೆ. ಇನ್ನು ಲಿಂಗಭಂಗ ಆಗೋಲ್ಲ. ಅದೆಲ್ಲ ಮೈನಸ್ ಪಾಯಿಂಟ್ ಇರೋದೇನು ಲಿಂಗಭಂಗ ಆಗಿಲ್ಲ ಅವರಿಗೆ. ಲಿಂಗಭಂಗ ಆಗೋದು ಯಾವಾಗ? ಸತ್ಯಲೋಕ ದಾಟಿಬಿಟ್ಟ ಮೇಲೆ ವೈಕುಂಠದ ದಾಟಬೇಕಾದ್ರೆ ಒಂದು ಮತ್ತೊಂದು ನದಿ ಬರೋದು ಅಡ್ಡ. ಅದನ್ನು ದಾಟಿದ ತಕ್ಷಣ ಅಲ್ಲಿ ಲಿಂಗಭಂಗ, ಅಲ್ಲಿ ವಾಪಸ್ಸಿಲ್ಲ. ಫಾರ್ಮ್ಯಾಲಿಟಿ ಎಲ್ಲ ಮುಗಿದೋಗಿದೆ. ಸ್ಟಿಲ್ ಲಿಂಗದೇಹ ಇದೆ ಅವರಿಗೆ ಅಷ್ಟೇ. ಹೌದು. ಆಮೇರು ಬ್ರಹ್ಮ ಸದನಾತ್ ನ ಜನಾನ್ ನ ಜನಿರ್ಭುವಿ, ಆ ಜನಾತ್ ನ ಜನಿರ್ಭುವಿ. ಸೊ ಜನಲೋಕ ಹೋಗೋದು ಕೂಡ ಹಿರಣ್ಯಕಶಿಪು ಹೋದರೆ ಅಲ್ಲ, ಸಿದ್ಧಿ ಮಾಡಿಕೊಂಡವ್ರು ಕಂಪಾರ್ಟ್ಮೆಂಟ್ ಅಷ್ಟೇ. ಕೆಲವು ಕೂಡಿಸಿರ್ತಾರೆ, ಯಾರನ್ನೂ ಬಿಟ್ಟು ಹೋಗಲ್ಲ ಅಂತಾರಲ್ಲ ಹಾಗೆ. ಕೆಲವು ಇನ್ನೊಂದು ಕಡೆ ಕೂಡಿಸಿರ್ತಾರೆ, ಎಲ್ಲರೂ ಸೆಟ್ ಮಾಡಿರ್ತಾರೆ. ಅವರು ಆ ಬ್ಯಾಚಲ್ಲಿ ಯಾರನ್ನೂ ಬಿಟ್ಟು ಹೋಗಲ್ಲ ಅಷ್ಟೇ ಹೊರತು ಪಕ್ಕದಲ್ಲೇ ಕೂತಿರೋ ದೂರನೂ ಕೂತಿರ್ಬೋದು. ವ್ಯವಸ್ಥೆ ಅವರೇ ವ್ಯವಸ್ಥೆ ಮಾಡಿರ್ತಾರೆ. ಅದಕ್ಕೆ ನೀವು ಅಲ್ಲಿ ಕೂತು ನಾವೇನು ಮಾಡಲಿ ಅಂತ ಕೆಳಗೆ ಮಾಡಿರಲ್ಲ. ವ್ಯವಸ್ಥೆನೇ ಹಾಗಿರುತ್ತೆ, ಆದರೆ ಬಿಟ್ಟು ಹೋಗೋದಿಲ್ಲ. ಇವ್ರು ಹಾಗೆ ಆರಾಮಾಗಿ ಕೂತಿರ್ತಾರೆ. ಬಿಟ್ಟು ಹೋಗೋದು ಗ್ಯಾರಂಟಿ, ಬಿಟ್ಟು ಹೋಗಲ್ಲ ಅಂತ ಗೊತ್ತಿರುತ್ತದೆ. ಜನೋಲೋಕ ಜನೋಲೋಕ ಪ್ರಾರಂಭ ಮಾಡಿದ ಮೇಲೆ ಜನಃ ತಪಃ ಸತ್ಯಂ, ತಪರ್ಲೋಕ ಅವೆಲ್ಲ ಸೇರಿಬಿಡುತ್ತದೆ. ಸ್ವರ್ಗಲೋಕದರೂ ವಾಪಸ್ ಬರೋದಿದೆ. ಕ್ಷೀಣೆ ಪುಣ್ಯ ಮರ್ತಲೋಕಂ ವಿಶಂತಿ. ಸ್ವರ್ಗಲೋಕದಿಂದ ಇಲ್ಲಿ ಮೇಲಿನ ಲೋಕಗಳು ಏನಿದೆ, 4 ಲೋಕಗಳಿಗೆ ಹೋದವರು ವಾಪಸ್ ಬರೋದಿಲ್ಲ. ಸ್ಪೆಸಿಫಿಕ್ ಬ್ರಹ್ಮಸದನ ಯಾತಕ್ಕೆ ಹೇಳಿದ್ರು ಅಂದರೆ ಅದೆಲ್ಲ ಬ್ರಹ್ಮದೇವರ ಲಿಂಕ್ ಆಗಿರೋದಾದ್ರಿಂದ ಅಂಡರ್ಸ್ಟುಡ್ ಅಂತ. ಅದು ಜನಲೋಕಕ್ಕೆ ಹೆಸರೇ ಹಾಗೆ. ನಜಾಯತೆ ಪುನಃ ಇತಿ ಜನರಲೋಕ, ಅಲ್ಲೇ ಹೆಸರು ಅದೇ ಇದೆ. ಜಾನ ಮತ್ತೆ ಹುಟ್ಟೋದಿಲ್ಲ ಅಂತ ಅರ್ಥ. ಆಮೇಲೆ ಸತ್ಯಲೋಕ ಅಲ್ಟಿಮೇಟ್. ಅದು ಈ ಪ್ರಾಕೃತ ಲೋಕದೊಳಗೆ ಸತ್ಯಲೋಕ ಅಲ್ಟಿಮೇಟ್. ಅದು ಅಲ್ಲಿಗೆ 2 ರೀತಿ ಹೋಗ್ಲಿಕ್ಕೆ ಬರುತ್ತೆ. ಹೊರಬಲದಿಂದ ಹೋಗ್ಲಿಕ್ಕೆ ಬರುತ್ತೆ, ಸಿದ್ಧಿಯಿಂದ ತಪಸ್ಸಿದ್ಧಿಯಿಂದ. ಇಂಡಿಯನ್ ಕಾಲ ಸುಮ್ಮನೆ ಹೋಗ್ಬೋದು, ಅದು ವಿಸಿಟರ್ ಹೋಗ್ಬೋದು. ನೀವು ವಿಸಿಟರ್ ಹೋಗೋದು ಬೇರೆ, ಅದು ಸ್ಟೂಡೆಂಟಾಗಿ ಹೋಗೋದು ಬೇರೆ, ಅಥವಾ ಪ್ರೊಫೆಸರಾಗಿ ಹೋಗೋದು ಬೇರೆ. ಗೊತ್ತಾಯ್ತಾ?
ಭೂಃ ಭುವಃ ಮಹಃ ಜನಃ ತಪಃ ಸತ್ಯಂ. ಈ ಸ್ವರ್ಗಲೋಕ ದಾಟಿದ್ದೆಲ್ಲ ಇದೆ. ಭೂಃ ಭುವಃ ಸ್ವಃ ಈ ಮೂರು ಗ್ಯಾರಂಟಿ ವಾಪಸ್ ತಿಂದು ಮೇಲಿಂದೆಲ್ಲ ವಾಪಸ್ ಬರಬೇಕು. ಎಲ್ಲ ಅಲ್ಲಿ ಹೇಳಿದ ಎರಡು ರೀತಿಯಲ್ಲಿ. ಈ ರೀತಿಯಲ್ಲಿ ಹೋದರೆ ಇಲ್ಲಿ ನಾವು ತ್ಯಾಗ ಮಾಡಿ ಬ್ರಹ್ಮದಿಂದನೇ ಹೋದರೆ ಈ 4 ಲೋಕಕ್ಕೂ ಹೋಗ್ಬೋದು. ಎಲ್ಲಿದ್ರೂ ನೋ ಪ್ರಾಬ್ಲಮ್. ಅದು ಸೇರುತ್ತೆ ಅಂತ ಹೇಳಿದೆ. ಮೂರು ಬಿಟ್ಟ ಮೇಲೆ ಉಳಿದೆಲ್ಲ ಸಂತಲ್ಲ. ಭೂಃ ಭುವಃ ಸ್ವಃ ಮಹಃ ಜನಃ ತಪಃ ಸತ್ಯಂ. ಎಷ್ಟಾಯ್ತು ಒಟ್ಟಿಗ? ಭೂಃ ಭುವಃ ಸ್ವಃ ಮಹಃ ಜನಃ ತಪಃ ಸತ್ಯಂ. 3 4 7 ಆಯ್ತಲ್ಲ ಅಷ್ಟೇ, ವಾಪಸ್ಸಿಲ್ಲ. ಬಟ್ ಹೇಳಿದ್ನಲ್ಲ ಅಲ್ಲಿ ಹೋಗಿ ಬೇರೆ ಹೋಗಿ ಬರುತ್ತೆ, ಅದು ಸಮಸ್ಯೆ ಇದೆ. ಈಗ ವೈಕುಂಠಕ್ಕೆ ಹೋದ್ಮೇಲೆ ಇಲ್ಲ ಅಂಬೋದಕ್ಕೆ 2 ಕಾರಣ. ಒಂದು ಕಾರಣ ಏನೋ ಲಿಂಗದೇಹ ಭಂಗ ಆಗಿಬಿಡಿ ಬರೋದಿಲ್ಲ, ಒಂದು ಕಾರಣ. ಮತ್ತು ಯಾವ ಕಾರಣಕ್ಕೂ ಸುಮ್ಮನೆ ವೈಕುಂಠಕ್ಕೆ ಹೋಗೋಗಿಲ್ಲ. ವಿಸಿಟರ್ಸ್ ಆಗಿ ಕೆಲವು ಕಡೆ ಬಿಡೋದೇ ಇಲ್ಲ. ಒಡ ಕಡೆಗೆ ವಿಸಿಟರ್ ಆಗಿ ನೀವು ಚೇಂಬರ್ಗೆ ಹೊಲಕ್ಕೆ ಬರಲ್ಲ. ಇದರಲ್ಲಿ ಓಡಾಡ್ಬೋದು, ಕಾರಿಡಾರಲ್ಲಿ ಓಡಾಡ್ಬೋದು ಹೊರತು ಅಲ್ಲೆಲ್ಲ ಹೋಗ್ಲಿಕ್ಕೆ ಬರೋದಿಲ್ಲ. ಕ್ಲಾಸಲ್ಲಿ ಕೊಡ್ಲಿಕ್ಕೂ ಬರೋಲ್ಲ ಆ ಥರ. ಸೊ ಆ ರೀತಿ ಇದ್ದವರು ವೈಕುಂಠಕ್ಕೆ ಆ ರೀತಿ ಹೋಗೋ ಚಾನ್ಸೇ ಇಲ್ಲ, ಆದ್ದರಿಂದ ಹೇಳೋದಕ್ಕೆ ಹೋಗೋದಿಲ್ಲ. ಬಟ್ ಇವಕ್ಕೆಲ್ಲ ಚಾನ್ಸ್ ಇದೆ, ಬೇರೆ ರೀತಿಯಲ್ಲಿ ಹೋಗ್ಲಿಕ್ಕೆ ಬರುತ್ತೆ. ಇದಕ್ಕೆ ಹಿರಣ್ಯಕಶಿಪು ಅಮುಕ್ತ ಸ್ಥಾನ ವೈಕುಂಠಕ್ಕೆ ಹೋಗಿಬಿಟ್ಟು ದೇವರು ಕಾಣಲಿಲ್ಲ. ಅವನಿಗೆ ಹೇಳಿದ, ಎಲ್ಲೂ ಹುಡುಗರು ಸಿಗಲಿಲ್ಲ, ಆದ್ದರಿಂದ ದೇವ್ರು ಏನಾಗಿರಬೇಕು, ಬಹುಶಃ ಸತ್ತೋಗಿರಬೇಕು. ದೇವ್ರು ತಿಳ್ಕೊಂಡು ದೇವರು ಸತ್ತೋಗಿರೋ ತಿಳ್ಕೊಂಡ್ಬಿಟ್ಟು ಹಿರಣ್ಯಕ್ಕೆ ತಾನು ಸಾಯ್ತಿರುತ್ತೆ ಎಚ್ಚರ ಇಲ್ಲ. ದೇವರೇ ಸತ್ತೋಗಿರ್ಬೇಕು ಅನ್ಕೊಂಡು ಭಾಗವತಲ್ಲೇ ಬರುತ್ತದೆ. ದೇವರು ಸತ್ತೋಗಿರ್ಬೇಕು ಪಾಪ ವಾಸ ಅಂದ್ಬಿಡು. ಏನಾಗಿರುತ್ತೆ? ಆಗಿಲ್ಲ, ಅದೇ ಹೇಳ್ತಾರೆ, ಆಗಿಲ್ಲ. ವೈಕುಂಠಕ್ಕೆ ಹೋದ್ರೆ ಮಾತ್ರ ಆಗೋದು, ಆಗಿರೋದು. ಸಹಸ್ರ ಏನು ಹೋಗೇ ಹೋಗ್ತಾರೆ. ಹೇಳಿದ ಸಾಧನೆ ಮಾಡ್ಕೊಂಡು ಹೋಗಿದ್ರೆ ಮಾತ್ರ, ಸುಮ್ಮನೆ ಹೋಗಿದ್ರೆ ಇಲ್ಲ. ಒಂದು ಮಾತಿದೆ, ಈ ಕಾಲೇಜ್ ಮುಗಿಸ್ತವರು ಪಿ ಜಿಗೆ ಹೋಗ್ಬೋದು. ಈ ಕಾಲೇಜಲ್ಲಿ 8 ರೌಂಡ್ ಹಾಕಿದ್ರೆ ಆಮೇಲೆ ಪಿ ಜಿ ರೌಂಡ್ ಹಾಕಕ್ಕೆ ಹೋಗೋದು. ಇದಲ್ಲ, ಕೋರ್ಸ್ ಮುಗಿಸ್ಕೊಂಡು ಅಲ್ಲಿ ಹೋಗೋದು ಬೇರೆ. ಇದು ಮುಗಿಸ್ಕೊಂಡು ಹೋದರೆ ಜಾಸ್ತಿ ಮತ್ತೆ ಅವರೇ ಒದ್ದು ಕಳಿಸ್ತಾರೆ. ಸುಮ್ಮನೆ ಓಡಾಡ್ತಿದ್ರೆ ಇವನು ಬರಬೇಕಾಗಿಲ್ಲ, ಅವರೇ ಕಳಿಸ್ಕೊಡ್ತಾರೆ. ಅಂದರೆ ನಾನೆಲ್ಲ ಏನು ಮಾಡ್ತೀನಿ, ಮೆಕ್ಯಾನಿಕಲಿ ಅರ್ಥ ಮಾಡ್ಕೊಂಡ್ಬಿಟ್ಟಾಗ ಆಭಾಸ ಆಗುತ್ತೆ ಅಷ್ಟೇ. ಏನೋ ಇದೇ ಇದೆ. ಆಮೇರು ಬ್ರಹ್ಮ ಸದನಾತ್ನ ಆರಭ್ಯನ ಪುನರಾವೃತ್ತಿ ತಚ್ಚ ಉಕ್ತಂ ನಾರಾಯಣ ಗೋಪಾಲಕಲ್ಪೆ. ಇವೆಲ್ಲ ಒಂದೇ ಗ್ರಂಥ ಹೇಳಿಬಿಟ್ರೆ ಮುಗಿದು. ಯಾಕೆ ಹೇಳ್ತಾರೆ? ಎಲ್ಲ ಗ್ರಂಥಲ್ಲೂ ಒಂದೇ ರೀತಿ ವಿಚಾರ ಬಂದಿದೆ, ವಿರೋಧಗಳಿಲ್ಲ ಅಂತ ತೋರಿಸ್ಬೇಕಾಗಿದೆ. ಅದನ್ನು ಸಮನ್ವಯ ಮಾಡೋ ಕ್ರಮ ಅದು. ಇಲ್ಲೇನೋ ಹೇಳಿದ್ದು, ಬೇರೆ ಕಡೆ ಏನೋ ಇದ್ದರೆ ಮಾಡ್ಕೊಳಕ್ಕೆ ಹೋಗಬೇಡಿ, ಒಂದೇ ಇರುತ್ತೆ. ಇವತ್ತು ಟೀಕಾರಾಯರು ಹೀಗೆ ಹೇಳ್ತಾರೆ, ರಾಯರು ಹೀಗೆ ಹೇಳ್ತಾರೆ, ವಾದಿರಾಜರು ಹೀಗೆ ಹೇಳ್ತಾರೆ. ಅರ್ಥ ಏನದಕ್ಕೆ? ಜ್ಞಾನಿಗಳಲ್ಲಿ ಮತಭೇದ ಇಲ್ಲ. ಆಗ ನಮಗೆ ಏನಾಗುತ್ತೆ, ನಮಗಾಗ ಧೈರ್ಯ ಜಾಸ್ತಿ ಆಗುತ್ತೆ, ಇದು ಕರೆಕ್ಟ್ ಪಾತು ಅಂತೇಳಿ. ಇಲ್ಲದವ್ರಿಗೆ ಒಬ್ಬರದೇ ಹೇಳಿಬಿಟ್ರೆ ಏನಾಗುತ್ತೆ ಅಂದರೆ ಆ ಡೌಟ್ ಉಳ್ಕೊಡುತ್ತೆ. ಅವ್ರೇನು ಹೇಳ್ತಾರೋ ಏನೋ. ಪುರಂದರದಾಸರು ಹಾಗೆ ಹೇಳ್ತಾರೆ ನೋಡಿ, ದಾಸಾಯದ ವಿರೋಧ ಇಲ್ಲ. ಇದೆಲ್ಲ ತೋರಿಸೋದಕ್ಕೆ ಅಧ್ಯಯನ. ಅವ ನಮಗೇನಾಗ್ತದೆ, ನಾಲೆಡ್ಜ್ ಗಟ್ಟಿ ಆಗ್ತಾ ಹೋಗುತ್ತೆ. ಅಷ್ಟು ಜನ ಹೇಳ್ತಾರೆ ಹೋಗಿದ್ದಾರೆ, ನೀನು ಯಾರು ಹೇಳೋಕ್ಕೆ, ಅಷ್ಟು ಜನ ಹೇಳಿದ್ದಾರಾಗಲೇ ಆ ಭಾವನೆ ಕೊಡುತ್ತೆ. ಅದೊಂದು ಮಾತಿದೆ, ಬಹುಪ್ರಮಾಣ ಸಂವಾದಶ್ಚ ದಾರ್ಢ್ಯ ಹೇತುರೇವ. ಬಹುಪ್ರಮಾಣ ಸಂವಾದಶ್ಚ ದಾರ್ಢ್ಯ ಹೇತುರೇವ. ಬಹುಪ್ರಮಾಣಗಳು ಒಂದು ಕಡೆ ಸೇರಿದಾಗ ದೃಢತೆ ಜಾಸ್ತಿ ಆಗುತ್ತೆ ಅಂತ. ಅವ್ರು ಹೇಳಿದ್ರು, ದಾರಿ ಸರಿಯಾಗಿದೆ ಅಂತ ಹೇಳಿದ, ಹೋದ. ಬೋರ್ಡ್ ಕೂಡ ಹಾಗೆ ಹಾಕಿದ್ದಾರೆ, ಇಲ್ಲಿಂದ ತಿರುಪತಿ ಎಷ್ಟು ದೂರ ಅಂತ ಹಾಕಿಬಿಟ್ಟಿದ್ದಾರೆ. ಅವ್ರು ಹೇಳಿದ್ದು ಸರಿ, ಅದು ಮೊದಲು ನೋಡಿರಲಿಲ್ಲ, ನೋಡಿ ಅವ್ರು ಹೇಳಿದ್ದು ಕರೆಕ್ಟ್ ಆಯಿತು. ಮುಂದೆ ಹೋಗ್ತಾನೆ, ಇಲ್ಲಿ 86 ಅಲ್ಲಿ 85 ಕಿಲೋಮೀಟ್ರ್ ತೋರಿಸುತ್ತೆ, ಇನ್ನೂ ಕರೆಕ್ಟ್ ಆಯ್ತು. 87 ರೂಪಾಯಿ ಜೀತ ಆಗೋದು. ಮತ್ತೆ ಎಲ್ಲ ಸ್ವಲ್ಪ ದಾರಿ ಹೆಚ್ಚು ಕಡಿಮೆ ಆಗಿದೆ. ಅದನ್ನು ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಹೋಗ್ಬೇಕಾದ್ರೆ ಸಾಧನೆ ಅಂದರೆ ಅದು. ನಿದ್ದೆ ಹೊಡೆದು ನೋಡ್ತಾನೆ, ಬೇರೆ ಎಲ್ಲೋ ಹೋಗ್ಬಿಟ್ಟಿದ್ದಾನೆ. ಅದಕ್ಕಾಗಬಾರ್ದು. ಸಹಸ್ರ ಯುಗ ಪರ್ಯಂತಂ ಆಬ್ರಹ್ಮ ಭುವನಾಲ್ಲೋಕಾ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನವಿದ್ಯೆ. ಇಷ್ಟೆಲ್ಲ ಓದಿದ ಮೇಲೆ ನಾವೇನು ಮಾಡಬೇಕಾಯ್ತು? ಪುನರ್ಜನ್ಮ ಲೋಕಕ್ಕೆ ಹೋಗಬೇಕು ಅಂತಿದ್ದರೆ ವಿಷ್ಣು ಲೋಕಕ್ಕೆ ಹೋಗ್ಬೇಕಾದ್ರೆ ದಾರಿ ಒಂದೇ ದಾರಿ. ಒಂದು ಕೋರ್ಸ್ ಮುಗಿಸ್ಬೇಕಾದ್ರೆ ಪ್ರೊಸೀಜರ್ ಇದೆ, ಈ ಪ್ರೊಸೀಜರ್ಲ್ಲೇ ಹೋಗ್ಬೇಕು, ಅವ್ರು ಬೇರೆ ದಾರಿ ಇಲ್ಲ ಅಂಥೇಳಿ. ಇದರಲ್ಲಿ ಏನಿದೆ? ಇದರಲ್ಲೂ ಏನಿಲ್ಲ. ಅಗ್ನಿರ್ಜ್ಯೋತಿರಹಸ್ಯಕ್ಲಃ ನಹಿ ವಿರಿಂಚಾಹನ್ನೇವ ನಿಯಮ ಜನ್ಮನೋಭಾವೋ ಮುಕ್ತಸ್ಯೈವ ತಥಾಪಿತು. ಅದಕ್ಕೊಂದು ಮಾತು ಹೇಳ್ತಾರೆ, ನಿಯಮ ಆ್ಯಸ್ ಎ ರೂಲ್. ಜನ್ಮಾಭಾವ ಅಂದ್ರೇನು? ಪುನರ್ಜನ್ಮ ಇಲ್ಲದಿರಬೇಕೆ ಅನ್ನೋದು. ಮುಕ್ತಸ್ಯೈವ, ಮುಕ್ತರಿಗೆ ಮಾತ್ರನೇ. ತಥಾಪಿತು ಮಹರ್ಲೋಕ ಮತೀತಾನಾಂ ನ ಜನ್ಮ ಅಂಶಲಯವು ವಿನ. ಆದರೆ ಅವ್ರಿಗೇನಿಲ್ಲ ಅಂದರೆ ದೇಹ ಬಿಡೋದವೆಲ್ಲ ಇದೆ, ವಾಪಸ್ ಬರೋ ಪ್ರೊಸೀಜರ್ ಇಲ್ಲ. ಆ ಮಟ್ಟಿಗೆ ಅದು ಮಹತ್ವ ಇದೆ ಹೊರತು ಅಲ್ಟಿಮೇಟ್ ಅಂತ ತಿಳ್ಕೊಳಕ್ಕೆ ಹೋಗಬೇಕಾಗಿಲ್ಲ.
ತತ್ರಾಪಿ ಅವಶ್ಯಂ ತತ್ಸ್ಥಾನಂ ತೈ ಕ್ಷಿಪ್ರಂ ಪುನರಾಪ್ಯತೆ ಇತಿ ಪಾದ್ಮೆ ಮಹರ್ಲೋಕಮತೀತಾನಾಂ ಜನ್ಮ ಅಂಶಲಯೌ ವಿನಾ ತತ್ರಾಪಿ ಅವಶ್ಯಂ ತತ್ಸ್ಥಾನಂ ತೈ ಕ್ಷಿಪ್ರಂ ಪುನರಾಪ್ಯತೆ. ಆ ಸ್ಥಾನ ಬೇಗ ವಾಪಸ್ ಯಾವುದೋ ಕಾರಣಕ್ಕೆ ಬಂದರೂ ಕೂಡ ಬೇಗ ಹೊರಟೋಗ್ತಾರೆ, ಆದ್ದರಿಂದ ಸಮಸ್ಯೆ ಬರೋದಿಲ್ಲ. ಉದಾಹರಣೆ ಬ್ರಹ್ಮದೇವರು ಲೋಕಾಧಿಪತಿಗಳು, ಅವರೇ ದೇಹ ಬಿಡು. ವಾಯುದೇವರರು ಕೂಡ ಎಲ್ಲಿ ವಾಯುದೇವರು ಇರೋದೆಲ್ಲಿ? ಬ್ರಹ್ಮೋಖದಲ್ಲಿ. ಅವ್ರು ಅವತಾರ ಮಾಡಿ ಬಂದರೂ ಇಲ್ಲ, ಈಗ ಬಂದಾಗಲಿಲ್ಲ. ಈಗ ಬಟ್ ಅವರು ಹೊಂದಿರೋದು ಯಾತಕ್ಕೋಸ್ಕರ? ಬಂಧನದಿಂದ ಅಲ್ಲ, ಅನುಗ್ರಹಕ್ಕೋಸ್ಕರ. ದಟ್ ಈಸ್ ಅಲೋಡ್. ಅನುಗ್ರಹಕ್ಕೋಸ್ಕರ ಬರ್ತಾರೆ ಎಂಬುದು ದೊಡ್ಡದು. ಆದರೆ ಇದಕ್ಕೆ ಬರೋದಿಲ್ಲ, ಯಾಸ್ ಪನಿಷ್ಮೆಂಟ್ ಬರೋದಿಲ್ಲ ಅವ್ರು ಯಾರು ಕೂಡ. ಅದಕ್ಕೆ ಹೇಳ್ತಾರೆ ಆ ರೀತಿ ಬರಬಹುದು, ಪನಿಷ್ಮೆಂಟ್ ಅಲ್ಲ, ಅದು ವಾಲಂಟ್ರಿಯಲ್ಲಿ ಬರಬಹುದು ಅಷ್ಟೆ. ನಿರ್ಗಚ್ಛಂಚಕ್ಷುಷಾ ಸೂರ್ಯಂ ಒಟ್ಟಾದಮೇಲೆ ಸಹಸ್ರಯುಗ ಪರ್ಯಂತಂ ಮಹರ್ಯ ಬ್ರಹ್ಮಣು, ಇದು ಮುಂದಿಂದೆಲ್ಲ ಹೇಳ್ತಾ ಇದು ಮಾರ್ಗದ ಬಗ್ಗೆ ಒಂದು ಮಾರ್ಗ ಹೇಳಬೇಕೀಗ. ಹೋಗ್ತಾರೆ ಅಂತ ಹೇಳಿಬಿಟ್ರಿ. ಈಗ ಇಲ್ಲಿಂದ ಹೋದ್ರೆ ಹೋಗ್ತಾರೆ, ಇಲ್ಲಿಂದ ಹೇಗೆ ಹೋಗ್ತಾರೆ ಅಂತ ಮತ್ತೆ ಹೇಳ್ತಾರೆ. ಈ ರೂಟ್ನ ಕವರ್ ಮಾಡೋಕ್ಕೋಸ್ಕರ ಇಲ್ಲಿಂದ ಹೊರಟಾಯ್ತು. ಈಗ ಅಲ್ಲಿವರೆಗೆ ದೇವರು ಸೇರಬೇಕೀಗ. ಆ ರೂಟ್ ಹೇಗಿದೆ ವರ್ಣನೆ ಮಾಡೋ ಮುಂದಿನ ಭಾಗ ಅದು ನಾಳೆ.